ಫಸ್ಟ್ ನಾಟಕ ಯಾವಾಗ ಸ್ಟಾರ್ಟ್ ಮಾಡಿದ್ವಿ? 3ನೇ ಕ್ಲಾಸ್ ಹುಡುಗಿದ್ದೆ. ವಿಜಯಾನಂದ ಚಲನಚಿತ್ರ ಒಳಗ ಕ್ರೇಜಿ ಸ್ಟಾರ್ ರವಿಚಂದ್ರ ಜೊತೆ ಆಕ್ಟಿಂಗ್ ಮಾಡಿದ್ದೆ. ಸೀರಿಯಲ್ 3 ಮಾಡಿದ್ದೇನೆ. ಅಮೃತ ವರ್ಷಣಿ ಮಾಡಿದ್ದೇನೆ. ಒಂದು 25 ವೆಬ್ ಸೀರೀಸ್ ಮಾಡಿದ್ದೇನೆ. ಈ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ಮ ತಂದೆನ ಮೊದಲ ಗುರು ನನಗೆ. ಅನ್ನಕ್ಕೂ ನಾವು ಪರಿತಾಪ ಪಟ್ಟೇವಿ. ಸ್ಕೂಲ್ ಬಿಟ್ಟು ಬರ್ಬೇಕು, ಮನ್ಯಾಗ ಏನ್ ಅಕ್ಕಿ ಇರ್ತಿದಲ್ಲ, ನಮ್ ತಂದೆ ಒಂದು ಡುಂಗಿ ಸುತ್ತ ಗಪ್ಪನ ಹೋದ್ರೆ ಯಾವ್ದೋ ಮನೆ ಒಂದು ಅಕ್ಕಿ ತಗೊಂಡ್ ಅನ್ನ ಮಾಡಿ ಉಪ್ಪು ಖಾರ ಎಣ್ಣೆ, ನಮ್ ತ್ರಿಮೂರ್ತಿ ಸಾರ್ ಅಂತಿದ್ವಿ ನಾವು. ನನ್ನ ಹುಡುಗ ನಾನು ಬ್ಯಾಡ ಅಂದ ತಕ್ಷಣ ಹೋಗಿ ಅವ್ರ ಕಾಲ್ ಬೀಳೋರು. ಹಳ್ಳಿಗೆ ಹೋಗ್ತಿದ್ದೆ, ಹಳ್ಳಿ ಹೋಗಿ ಪಾತ್ರ ಮಾಡ್ತಿದ್ದೆ. ನೋಡು ನಾನು ಆಕ್ಟಿಂಗ್ ಮಾಡ್ಯಾನಂತ ಅವ್ರು ಮೊಬೈಲ್ ನೋಡ್ಕೊಂತ ನಾ ಕಣ್ಣ ನೀರು ಬರ್ಸ್ಬಿಡೋರು. ಎಷ್ಟು ಗಿಣಿ ಸಾಕ್ತಂಗ್ ಸಾಕಿನ ಮನೆ ನಾನು, ಎಷ್ಟು ಗಿಣಿ ಸಾಕ್ತಂಗ್ ಸಾಕಿನಿ. ಸ್ವಾಗತ ಅಂಗಡಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅದು? ಅಂಕಲ್ ಹೆಸರು ಏನ್ರಿ ಅಂತಂದ. ನಮಸ್ಕಾರ ಗುರುಗಳ. ನಮಸ್ಕಾರ. ಬಂದಿದ್ದಕ್ಕೆ ನಮಸ್ಕಾರ. ಧನ್ಯವಾದ. ನಮ್ಮ ಶೋಗ ನಮಸ್ಕಾರ. ತಮಗೂ ಧನ್ಯವಾದಗಳು. ನಮ್ಮ ಶೋ ಹೆಸರು ಧೂಪ್ ಚಾವ್ ಅಂತೇಳಿ ಹಿಂದಿ ವರ್ಡ್. ಅದ್ರ ಕನ್ನಡ ಅರ್ಥಾತ್ ಏನಂತಂದ್ರೆ ಬಿಸಿಲು ಮತ್ತು ನೆರಳು ಅಂತಂದು. ಅಂದ್ರೆ ಹೆಂಗಂತಂದ್ರಿ, ಬಿಸಿಲಾಗ ಬೆಂದ ಕೊಳ್ಳಿನ ಮನುಷ್ಯ ಬೆಂದ ಕೊಳ್ಳಿನ ನೆರಳದಾಗ ಆರಾಮ್ಸಿ ಕುಂತು ತಿನ್ಬೋದು. ಅಂದ್ರೆ ಹೊರಗೆ ನಾವು ಬಿಸಿಲಾಗ ದುಡಿಮೆ ಮಾಡಿದಾಗ, ಬೆವರ್ಸರು ದುಡಿಮೆ ಮಾಡಿದಾಗ ನಾವು ಮನೆಗೆ ಬಂದು ಶಾಂತಿದಿಂದ ಊಟ ಮಾಡ್ಬೋದು, ಆರಾಮ್ಸಿರ್ಬೋದು. ಹಂಗಂತ ಮುಗಿಯಲ್ಲ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬಿಸಿಲು ಮತ್ತೆ ಹೋಗೋದು ಕೆಲ್ಸಕ್ಕೆ. ಸೊ ಈ ರೀತಿ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡೀವಿ. ಅದ ಹಿಂದಿ ವರ್ಡ್ ಧೂಪ್ ಚಾವ್ ಅಂತಂದು. ನಮಸ್ಕಾರ ಶೋಕ್ ಬಂದಿದ್ದಕ್ಕೆ. ಅದ್ರ ಮೀನಿಂಗ್ ಏನಂದ್ರೆ ಸರ್, ನಿಮ್ ಶ್ರಮಲಿಂದ ನೀವು ಈಗ ಇಲ್ಲಿ ಬಂದಿರಿ, ಈ ಸ್ಥಾನಕ್ಕೆ ಬಂದಿರಿ. ಮತ್ ನೀವು ಸ್ಥಾನಕ್ಕೆ ಬಂದಿರಂತ್ರಿ ಶ್ರಮ ಬಿಡಕ್ ಆಗಲ್ಲ. ಕಂಟಿನ್ಯೂ ಮತ್ ಶ್ರಮ ಮಾಡ್ಕೊಂತ ಇರ್ಬೇಕು. ಆ ಕಂಟಿನ್ಯೂಟಿ ಇದ್ರೆ ನೀವು ಮುಂದೆ ಫಲ ಸಿಕ್ತಿತ್ತು ನಿಮ್ಗೆ. ಆ ತರ ಮೀನಿಂಗ್ ಇದೆ ಸರ್. ಮತ್ತೆ ನೀವು ಹುಟ್ಟಿ ಬೆಳೆದಿದ್ದ ಬಂದಿದ್ದ? ನಾನು 29/10/1972 ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು ಆಲಹಳ್ಳಿ ಅನ್ನೋ ಗ್ರಾಮದೊಳಗೆ ನಮ್ಮ ತಂದೆ ಭದ್ರಪ್ಪ, ತಾಯಿ ಪ್ರೇಮಾಬಾಯಿ ಅವರ ಒಂದು ಉದರದೊಳಗೆ ನಾವು ಹುಟ್ಟಿದ್ದು. ನಮ್ಮದು ಬಡ ಕುಟುಂಬ. ಬಡ ಕುಟುಂಬ. ಸ್ಟಾರ್ಟ್ ಆದ ನಿಮ್ಮ ಜರ್ನಿ ಅಂದ್ರೆ ಏನಪ್ಪ, ನಾನು ಸಣ್ಣ ವಯಸ್ಸಿಂದನೂ ರಂಗಭೂಮಿ ಕಲೆಯನ್ನು ಬೆಳೆಸ್ಕೊಂಡಿದ್ದು. ಆದ್ರೆ ನಾನು 9 ವರ್ಷದ ಹುಡುಗಿದ್ದೆ ಆವಾಗಿನ ಈ ರಂಗಭೂಮಿ ಕ್ಷೇತ್ರಕ್ಕೆ ಬಂದೇನೆ. ಇದನ್ನ ನನ್ನ ಫಸ್ಟ್ ಗುರುವಾಗಿದ್ದು ನನ್ನ ತಂದೆ. ನಿಮ್ ತಂದೆಯವರು ಅವರು ರಂಗಭೂಮಿ? ಹೌದು, ರಂಗಭೂಮಿ. ಅವರು ಹಾಸ್ಯ ನಟರು. ಅಂದ್ರೆ ಗುಬ್ಬಿ ವಿವರಣೆ ಕಂಪನಿ, ಚಿತ್ರ ಕಂಪನಿ, ಆಮೇಲೆ ಗುರುರಾಜು ಕೊಟ್ಟೂರೇಶ್ವರ ಕಂಪನಿ, ಎಲ್ಲ ಕಂಪನಿ ಒಳಗ ಹಾಸ್ಯ ಪಾತ್ರ ಮಾಡ್ತಿದ್ರು ಅವರು. ರಂಗಭೂಮಿ ಒಳಗೆ ಕಾಮಿಡಿ ಒಳಗೆ ಕಾಮಿಡಿ ಟೈಪ್ ಮಾಡ್ತಿದ್ರು. ಅದಕ್ಕೆ ಅವರು ನನ್ನ ಮಗನ ಒಬ್ಬ ಕಲಾವಿದ ಮಾಡ್ಬೇಕನ್ನ ಆಸೆ ನನ್ನ ತಂದೆ ಮೊದಲಿಂದಾನೇ ಇತ್ತು. ಅದಕ್ಕೆ ಅವರು ಪ್ರತಿಯೊಂದು ಹಳ್ಳಿಗೂ ನಾಟಕಿಗೆ ನಾನು ಕರ್ಕೊಂಡು ಹೋಗ್ತಿದ್ರು. ನನ್ನ ಮಗ ಒಂದು ಅವಕಾಶ ಕೊಡ್ರಿ, ನನ್ನ ಮಗನ ಒಬ್ಬ ಕಲಾವಿದನ ಮಾಡ್ಬೇಕು, ಹಿಂಗೆಲ್ಲ ಹೇಳ್ತಿದ್ರು. ಅವರು ಸ್ವಲ್ಪ ಸಣ್ಣ ಹುಡುಗ ನಾನು ಬ್ಯಾಡ ಅಂದ ತಕ್ಷಣ ಹೋಗಿ ಅವ್ರ ಕಾಲ್ ಬೀಳೋರು. ಅವಾಗ ನಮಗೊಂಥರ ಕಣ್ಣ ನೀರು ಬರ್ತಿತ್ತು. ಯಾಕಂದ್ರೆ ತಂದೆ ಈ ರೀತಿ ಒಂದು ನಮ್ಗೆ ಕಲಾವಿದ ಮಾಡ್ಬೇಕಂದ್ರೆ ಅಂತಂದು. ಅದಕ್ಕೆ ಈ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ನನ್ನ ತಂದೆನ ಮೊದಲ ಗುರು ನನಗೆ. ಅಲ್ಲಿಂದ ನೆಕ್ಸ್ಟ್ ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದು ಯಾವ ಇಯರ್ದಾಗ ಬಂದ್ರಿ? ಹುಬ್ಳಿ ಯಾವ ವರ್ಷ? ಹುಬ್ಳಿ ಈಶ್ವರ ನಗರಕ್ಕೆ ಬಂದ್ವಿ. ಅಲ್ಲ, ಯಾವ ಇದು ಇಸ್ವಿ? ಅದು ಒಂದು 15 ವರ್ಷದ ಹಿಂದೆ ಬಂದ್ವಿ. 15 ವರ್ಷದ ಹಿಂದೆ ಈಶ್ವರ ನಗರಕ್ಕೆ ಬಂದ್ವಿ. 2010ದಾಗ ಹತ್ರ ಬಂದ್ವಿ. ಹತ್ರ ಈಶ್ವರ ನಗರಕ್ಕೆ ಬಂದ ನೆಕ್ಸ್ಟ್ ನೇಕಾನಗರಕ್ಕೆ ಬಂದ್ವಿ. ಅಲ್ಲಿ ಕಳಸ ಅಂತ ಒಬ್ರು ಇದ್ರು, ನಮ್ಮ ರಂಗಭೂಮಿ ಹಿರಿಯ ಕಲಾವಿದ್ರು ಅವರು. ಕಳಸ ಅಂತ, ರಾಮಕೃಷ್ಣ ಕಳಸ. ಅವರೇ ನನಗೇನ್ ಮಾಡಿದ್ರು, ರಂಗರೇಖಾ ಕಲಾ ಬಳಗದ ಅಧ್ಯಕ್ಷರಾದಂತ ಬಸವರಾಜ್ ಚಕ್ರಸಾಲಿ ಅವ್ರನ್ನ ಭೇಟಿ ಮಾಡಿಸಿದ್ರು. ಇವರೊಬ್ಬ ಒಳ್ಳೆ ಅದ್ಭುತ ಕಲಾವಿದರಾದಾರ, ಇವನು ನಿಮ್ ನಾಟಕಿಗೆ ಹಾಕೊಳ್ರಿ ಹಿಂಗ ಅಂತ. ಅದಕ್ಕೆ ನಮ್ಮ ರಂಗರೇಖಾ ಕಲಾ ಬಳಗದ ಅಧ್ಯಕ್ಷರಾದಂತ ಬಸವರಾಜ್ ಚಕ್ರಸಾಲಿ ಅವರು ನನಗೆ ಪಾತ್ರ ಕೊಟ್ಟರು. ನನ್ನ ಅಭಿನಯವನ್ನು ನೋಡಿದ್ರು, ಜನ ಮೆಚ್ಚುಗೆ ಆಯ್ತು. ಅಲ್ಲಿಂದ ಕಂಟಿನ್ಯೂ ಅವ್ರು ನನ್ಗೆ ಒಂದು ಪಾತ್ರ ಕೊಟ್ಕೊಂತ ಬಂದ್ರು. ಪಾತ್ರ ಕೊಟ್ಟಿದ್ದೆ, ಆದ್ರೆ ಏನ್ ಪಾತ್ರ ಇತ್ತು ಅಂದ್ರೆ ನಮಗೀಗ ಸಂತ ಶಿಸ್ವಾಡ ಸರಿಪ ಆಗಿರ್ಬೋದು, ಅನಂತ ಸದ್ದು ತುಕಾರಾಮ್ ಆಗಿರ್ಬೋದು. ಫುಲ್ ಕಾಮಿಡಿ ಪಾತ್ರ ನಂದಂದ್ರೆ ಮಾಸ್ಕ್ ಮಂಜಾನ ಸೀಲ್ಡೌನ್ ಪ್ರಸಂಗ. ಫುಲ್ ಕಾಮಿಡಿ. ಸವಾಗಂದ್ರ ಹಾಲ್ ಏನೇ ನಾಟಕ ಮಾಡಿದ್ರು ಅವ್ರು ಸವಾಗಂದ್ರ ಹಾಲ್ನೆಲ್ಲ ಮಾಡ್ತಿದ್ರು. ಅವ್ರು ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ರು. ನನ್ನ ಪ್ರೀತಿಯ ಪ್ರೇಕ್ಷಕ ಪ್ರಭುಗಳು ಮೆಚ್ಚುವಂತ ಪಾತ್ರ ಕೊಟ್ರು. ಅದನ್ನ ನಾನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜೀವ ತುಂಬಿ ಪಾತ್ರ ಮಾಡಿದೆ. ಎಲ್ಲರ ಜನಮನ್ನಣೆ ಪಾತ್ರ ಆತ ಪಾತ್ರ ಎಲ್ಲ. ಅಲ್ಲಿಂದ ಸಾಧು ಕಟ್ಟದ ಕವಿಗಳು ಅವ್ರ ಜೊತೆ ಒಂದು 20-25 ನಾಟಕ ಮಾಡಿದೆ. 20-25? ಹೌದು. ಈಗ 15 ವರ್ಷದ ಹಿಂದನ ಈಗ ಕಂಟಿನ್ಯೂ ಮಾಡ್ಕೊಂಡ. ಫಸ್ಟ್ ಅಂದ್ರೆ ನಮ್ಗೆ ತಾಳಿ ಕಟ್ಟಿದ್ರು ಗಂಡನಲ್ಲ ಅಂತಂದು ನಾನು 3ನೇ ಕ್ಲಾಸ್ ಹುಡುಗಿದ್ದೆ.
ಮೂರನೇ ಇದ್ದಾಗ ಹೌದು. ಅಷ್ಟು ಸಣ್ಣ ಸಣ್ಣ ಇದ್ದ ಅವಾಗಿಂದ ನಾನು ರಂಗಭೂಮಿ ಕಲೆ ಅದು. ಓಕೆ ಅಲ್ಲಿಂದ ಸೇಡು ಬಾಳಿಗೆ ಒಂದು ಕೇಡು ಹಿಂಗಂತಂದು ನಮ್ಮ ಹಳ್ಳಿ ನಾಗರಾಜ್ ಗೌಡ್ರು ಅಂತಂದು ನನಗೊಂದು ರಂಗಭೂಮಿ ಅವಕಾಶ ಕೊಟ್ಟರು. ಸಣ್ಣ ಕಿರ್ತಾನ ಅವರು ಅವ್ರು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಒಂದೇನೋ ಇಲ್ಲಿ ಮಟ್ಟ ಬಂದ್ವಿ. ಸಾಧು ಕಠಾರ ಕವಿಗಳು ಒಂದು 25 ನಾಟಕ ಮಾಡಿದ್ವಿ. ಚಕ್ರ ಸಾಧೆಯವ್ರ ಜೊತೆ ಒಂದು 15-20 ನಾಟಕ ಮಾಡಿದೆ. ಅಲ್ಲಿಂದ ಮತ್ತೆ ನನಗೇನು ಅನ್ನಿಸ್ತು, ಟಿವಿಗಳ ಕಾಣ್ಬೇಕು ಆಸೆ ಇತ್ತು ಮನಸ್ಸಿಗೆ. ನನಗೆ ನಮ್ಮ ತಂದೆಯ ಆಸೆನೂ ಅದೇ ಇತ್ತು. ಅದಕ್ಕೆ ಏನು ಮಾಡಿದೆ ಅಂದ್ರೆ ಅವರು ಗೋಕುಲ್ ರಾಜ್ ಅಂತಂದು, ಈಗ ಉಡಾನ್ ಮೆಂಬರ್ ಏನೈತಲ್ಲ ಗೋಕುಲ್ ರಾಜ್, ಜಗದೀಶ್ ಮುಖಿ ಅವ್ರದ್ದು, ಅದ್ರೊಳಗೆ ಗೋಕುಲ್ ರಾಜ್ ಅಂತಂದು ಮೊದ್ಲು ಉಡಾನ್ ಮೆಂಬರ್ ಪಾತ್ರ ಮಾಡ್ತಿದ್ರು ಅವರು. ಅವ್ರು ಮೊದ್ಲಿದ್ರೆ ಮೆಂಬರ್ ಚೇಂಜ್ ಆಗ್ಯಾರ. ಮತ್ತೆ ಗೋಕುಲ್ ರಾಜ್ ಗೊತ್ಬಿಟ್ರು. ಗೋಕುಲ್ ರಾಜ್ ಅವರು. ಅನಂತರ ನಾ ಏನ್ ಮಾಡಿದೆ, ಫಸ್ಟ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದ್ ಪಾತ್ರ ಕೊಡ್ರಿ ಸರ್ ಅಂತ. ಸಿದ್ಧಾರ್ಥ ಮಠದಲ್ಲಿ ಇದ್ದೆ ನಾನು, ನಮಸ್ಕಾರ ಮಾಡಕ್ ಹೋಗಿದ್ದೆ ಅಜ್ಜಿಗೆ. ಸರ್ ನನಗೊಂದು ಪಾತ್ರ ಕೊಡ್ರಿ ಅಂದೆ. ಆಯ್ತು ನೋಡ್ತೇನೆ ಅಂತಂದು RC ಹಿರೇಮಠ ಅನ್ನೋ ಗುರುಗಳಿಗೆ ಅವ್ರು ಹೇಳಿದ್ರು, ಒಂದು ಪಾತ್ರ ಕೊಡ್ರಿ ಅಂದೆ. ಅದ್ರೊಳಗೆ MLA ಪಾತ್ರನ ಕೊಟ್ಟರು. ಬಹಳ ಸಕ್ಸಸ್ಫುಲ್ ಪಾತ್ರ ಅದು. ನಿಮ್ದು ಎಪಿಸೋಡ್ಸ್ ನೋಡೇನ್ರಿ ನಾ ಆಲ್ಮೋಸ್ಟ್ ಒಂದು ಇಲ್ಲಂದ್ರೆ ಒಂದು 80% ಎಪಿಸೋಡ್ಸ್ ಎಲ್ಲ ನೋಡೇನ್. ಅಂದ್ರೆ ನೀವು ಅದಕ್ಕಿಂತ ಮುಂಚೆ ಯಾವ್ದು ಯೂಟ್ಯೂಬ್ ಚಾನೆಲ್ ಆಗ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ದಾಗ ಯಾವ್ದು ಎಲ್ಲಿ ಇದ್ದಿದ್ದಿಲ್ಲ. ಬೇರೆ ರಂಗಭೂಮಿ ಕ್ಷೇತ್ರಗಳು ಮಾತ್ರ ಇದ್ದೆ. ಅನಂತರ ಜಗದೀಶ್ ಮುಖಿ ಸರ್ ಅನ್ನೋರು ಏನಾದಾರಲ್ಲ ಉಡಾನ್ ಮೆಂಬರ್ ಮೇನ್ ಹೆಡ್ ಅವರು, ಜಗದೀಶ್ ಮುಖಿ ಅವರು. ನನಗೊಂದು ಅವಕಾಶ ಕೊಟ್ರು. ಅದ್ರೊಳಗೆ ಉಡಾನ್ ಮೆಂಬರ್ ಒಂದು ಅಧ್ಯಕ್ಷ ಸ್ಥಾನ ಪಾತ್ರ ಕೊಟ್ರು. ಅದು ಎಲ್ಲರಿಗೂ ಮನ ಮುಟ್ಟಂಗಿತ್ತು ಪಾತ್ರ, ಅಧ್ಯಕ್ಷ ಸ್ಥಾನದ ಪಾತ್ರ. ನಾನು ಮೊದಲನಾಗಿ ಜಗದೀಶ್ ಮುಖಿ ಅವ್ರಿಗೆ ಹಾಗೂ ಯಲ್ಲಪ್ಪ ಗೋಕುಲ್ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾನೆ. ಯಾಕಂದ್ರೆ ನಾನು ಬೆಳ್ಳಿ ತೆರೆಗೆ ಕಲ್ಕೊಂಬಂದಾರ ಅವರೇ. ಅಲ್ಲಿಂದ ನಾ ಎಲ್ಲರಿಗೂ ಪಾತ್ರ ಪರಿಚಯ ಆದೆ. ನಾ ಎಲ್ಲೇ ಹೊಂಟ್ರು ಇವ್ರು ಉಡಾನ್ ಮೆಂಬರ್ ನೋಡ್ರಿ, ಇವ್ರು ಉಡಾನ್ ಮೆಂಬರ್ ನೋಡ್ರಿ ಅಂತ ನನಗೆ ಎಲ್ಲರೂ ಈಗ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಗೋಕುಲ್ ರಾಜರಿಗೂ ನಾ ಧನ್ಯವಾದ ಹೇಳ್ಬೇಕು. ಅದೇ ರೀತಿ RC ಹಿರೇಮಠದೊಳಗೆ ಕನಿಷ್ಠ ಒಂದು 25 ವೆಬ್ ಸೀರೀಸ್ ಮಾಡೇನಿ. 25 RC ಹಿರೇಮಠ. ಅಂದ್ರೆ ಯೂಟ್ಯೂಬ್ ಚಾನಲ್. RC ಕಲಾವೇದಿಕೆ ಅಂತ ಐತಲ್ಲ, ಇದು ಯಾವ್ದ್ರದು ಉನ್ಕಲ್ ಅಲ್ಲಲ್ರಿ, ಇದು ಯಾವ್ದಪ್ಪ ಅದು, ಒಂದು ಹಳ್ಳಿ ಪಕ್ಕ ಹುಬ್ಳಿ ಅಂತ ಹಳ್ಳಿ, ಅದು ಸಮುದ್ರ. ಬೇರೆ ಅವರು ರೈಟಿಂಗ್ ಅಷ್ಟ ಮಾಡ್ತಾರೆ. ಅವ್ರೊಳಗೆ ಒಂದು 20-25 ವೆಬ್ ಸೀರೀಸ್ ಮಾಡಿದೆ. ಯೂಟ್ಯೂಬ್ನಾಗ RC ಕಲಾವಿದರು ಮಾಡಿದೇನೆ. ಅದು ಒಬ್ರಿಗೂ ಪರಿಚಯ, ಇವ್ರು ಚೆನ್ನಾಗ್ ಮಾಡ್ತಾರೆ, ಇವ್ರೊಂದು ಪಾತ್ರ ಕೊಡ್ರಿ, ಅವಕಾಶ ಕೊಡ್ರಿ ಹಿಂಗ ಅಂತಂದ. ಅವ್ರು ಒಳ್ಳೆ ಅವಕಾಶ ಕೊಟ್ಟು ಒಳ್ಳೆ ಪಾತ್ರ ಕೊಟ್ರಿ ನನಗೆ. ಆ ಪಾತ್ರ ಎಲ್ಲರಿಗೂ ಹಿಡಿಸ್ತ. ಅಲ್ಲಿಂದ ಸ್ವಲ್ಪ ಎಲ್ಲರಿಗೂ ಅವಕಾಶ ಮಾಡ್ಕೊಂಡ್ ಎಲ್ಲಾ ಪ್ರೇಕ್ಷಕ ಬರ್ಬೋದು ನನಗೆ ಮೆಚ್ಚಿದ್ರು, ಚೆನ್ನಾಗ್ ಮಾಡ್ತಾರೆ ಅಂತ. ಅಲ್ಲಿಂದ ಬಾಳಂತರ ಸ್ಮಾರ್ಟ್ ಮೂವಿ ಕೊಪ್ಪಳದವರು ಅವಿನಾಶ್ ಚವ್ಹಾಣ್ ಅಂತಂದು, ಅವ್ರೊಳಗೆ ಒಂದು 15 ವೆಬ್ ಸೀರೀಸ್ ಮಾಡಿದೀನಿ ಕೊಪ್ಪಳದಾಗ. ಸ್ಮಾರ್ಟ್ ಮೂವಿ ಅಂತ ಅದು ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಮೂವಿ ಅಂತ. ಮತ್ತೆ ಅಲ್ಲಿಂದ ಹೆಂಗ್ ಚಲೋ ರೆಸ್ಪಾನ್ಸ್ ಬಂತು? ಅದು ಒಳ್ಳೆ ರೆಸ್ಪಾನ್ಸ್ ಬಂತು. ಅಲ್ಲಿ ಅಂದ್ರೆ ನೀವು ಹೆಂಗ್ ಮಾಡ್ತಿದ್ರಿ ಕೊಪ್ಪಳದಾಗ? ಅಂದ್ರೆ ಕೊಪ್ಪಳದಾಗ ಶೂಟಿಂಗ್ ಇರ್ತಿತ್ತು? ಇಲ್ಲ, ಅಲ್ಲಿ ಒಂದು ಊರು ಅಂದ್ರೆ ಹಳ್ಳಿ, ಕೊಪ್ಪಳ ಬಾಜು ಹಳ್ಳಿ, ಅವ್ರ ಶೂಟಿಂಗ್ ಮಾಡ್ತಿದ್ರು ಅವಿನಾಶ್ ಚವ್ಹಾಣ್ ಅಂತ. ನೀವ್ ಹೆಂಗ್ ಮಾಡ್ತಿದ್ರಿ? ಟ್ರಾವೆಲಿಂಗ್ ಮಾಡ್ತಿದ್ರು ಡೈಲಿ? ಇಲ್ಲ, ಒಂದ್ಸಲ ಹೋದ್ 4 ದಿವಸ ಅಲ್ಲೇ ಇರ್ತಿದ್ದೆ. 4 ದಿವಸ ಶೂಟ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಬರ್ತಿದ್ದೆ. ಪ್ರೊಡಕ್ಷನ್ ಎಲ್ಲ ಅವ್ರದ್ದು. ಪಾಪ ಒಳ್ಳೆ ಪೇಮೆಂಟ್ ಕೊಟ್ಟು ನಮ್ಗೆ ಒಳ್ಳೆ ಉಪಚಾರ ಮಾಡಿ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಸೆಂಟಿಮೆಂಟ್ ಪಾತ್ರ ಅಂದ್ರೆ ತಂದಿ ಮಗಳದು ಈ ಟೈಪ್ ಸೆಂಟಿಮೆಂಟ್ ಪಾತ್ರ ಜನ ಹತ್ತಿದ್ರು. ಅವೆಲ್ಲ ಸೀನ್ ನೋಡಿ ಜನ ಹತ್ತಿದ್ರು. ಅದ ಒಂದ್ ಮನ್ಯಾಗ ಇರ್ತೈತಿ, ಆಕಿ ಮಗಳ ಮದ್ವೆ ಆಗಿ ಹೊಂಟಿರ್ತಾಳ ಅವಾಗ. ಅದು RC ಹಿರೇಮಠ ಅವ್ರದ್ದು. RC ಹಿರೇಮಠ ಅವ್ರದ್ದು ಬೆರ್ಕಿ ಗಂಡ ಹರಕೆ ಹೆಣತಿ ಅಂತ ಅದು. ಇದ್ರೊಳಗೆ ಏನದ ಅಂದ್ರೆ ಆ ಅವಿನಾಶ್ ಚವ್ಹಾಣದೊಳಗೆ ಒಳ್ಳೆ ಸೆಂಟಿಮೆಂಟ್ ಪಾತ್ರ ಕೊಟ್ರು ನನಗೆ. ಅಲ್ಲಿಂದ ಎಲ್ಲ ಅವರು ಆಕ್ಚುಲಿ ಕ್ಯಾಮ್ರಾ ಒಂದ್ಸಲ ಹಾಫ್ ಮಾಡಿದ್ರು ನಾ ಆಕ್ಟಿಂಗ್ ಮಾಡೋ ಮುಂದೆ. ಯಾಕಂದ್ರೆ ಇಲ್ಲ ಸರ್ ಬಹಳ ದುಃಖ ಅಂತ ನಮ್ಗೆ ಅಂತ ಹಿಂಗೆಲ್ಲ ಮಾತಾಡಿದ್ರು ಅವರು. ಅಂದ್ರೆ ನಂದೇನು, ನಾ ಇದೆಲ್ಲ ಪಾತ್ರಗಳನ್ನ ಮಾಡ್ಬೇಕಾದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅವ್ರ ರೂಢಿನ ಬಂದೆ. ನಾನು ಆಕ್ಚುಲಿ ಅಪ್ಪಟ ಅಭಿಮಾನಿ. ಮತ್ ಇನ್ನೊಂದೇನಪ್ಪಾ ಅಂದ್ರೆ ಅವ್ರು ಯಾವ ರೀತಿ ಪಾತ್ರ ಮಾಡ್ತಿದ್ರು, ಅದನ್ನ ಯಾವ ರೀತಿ ಅವರು ತನ್ನ ಸ್ವಂತ ಇದ್ರೊಳಗೆ ಅಭಿನಯ ಮಾಡ್ತಿದ್ರು, ಅದನ್ನ ಮನದಟ್ಟವಾಗಿ ಮಾಡ್ತಿದ್ರು, ಅದನ್ನೆಲ್ಲ ರೂಢಿಸ್ಕೊಂಡೆ. ಅದನ್ನ ಒಂದು ಅಲ್ಪ ಸ್ವಲ್ಪ ನಾನು ಈ ಪಾತ್ರ ಲೀನ್ ಆಗ್ಬೇಕು ಅಂತ ನಮ್ಮ ತಂದೆ ಹೇಳಿದ್ದು ಅದ. ಫಸ್ಟ್ ಟೈಮಿಂಗ್ ಮಹತ್ವ ಕೊಡು, 2ನೇದು ಕಾಸ್ಟ್ಯೂಮ್, 3ನೇದು ಆಕ್ಟಿಂಗ್. ಅದು ಅಭಿನಯನ ಮನಸ್ಸು ತುಂಬಿ ಮಾಡು, ಅದ್ರ ಜನ ಮೆಸ್ತಾರ ಅಂತ ನಮ್ಮ ತಂದೆ ಹೇಳಿದ್ದು. ಈಗ ನಮ್ಮ ತಂದೆಯವರು ಇಲ್ಲ 2 ವರ್ಷ ಆಯ್ತು ತಿಳ್ಕೊಂಡು. ಅವ್ರ ಆಶೀರ್ವಾದ ನನ್ನ ಕಡೆಗೆ ಐತೆ. ನಾ ಈಗಾದ್ರೂ ತಿಳ್ಕೊಂತೀನಿ ನನ್ನ ಬಾಜು ಕದಾರಪ್ಪ ನನ್ನ ತಂದೆಯವರು ಅಂತಂದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ತಂದೆಯವ್ರಿಗೆ ಆಸೆ ಏನಿತ್ತರಪ್ಪ ಅಂದ್ರೆ ಜಿ ಕನ್ನಡ ಆಗಲಿ ಕಲರ್ಸ್ ಕನ್ನಡ ಆಗಲಿ ನನ್ನ ಮಗ ಒಂದು ಅವಕಾಶ ಸಿಗಲಿ ಅಂತಂದು ಹಗಲಲ್ಲಿ ಹೇಳ್ತಿದ್ರು ಅವರು.
ಅಂದ್ರೆ ಸೀರಿಯಲ್ದಾಗೋ ಏನ್ ಇದ್ರ ಒಟ್ ಎಲ್ಲರ ಆಗ್ಲಿ ರಿಯಾಲಿಟಿ ಶೋಸ್ ಹಾ. ಯಾವ್ದಾರಾಗ್ಲಿ ಒಂದ್ ಧಾರಾವಾಹಿ ಸಿಗ್ಲಿ ಏನೋ ಧಾರಾವಾಹಿ ಮಾಡಿದ್ದೀನಿ. ಅದ ಮಾಡಿರಲ್ರಿ ಬಾಳ ಮಾಡ್ಯಾನ. ಮಾಡಿ ಅಮೃತ ವರ್ಷಿಣಿ ಮಾಡಿದ್ದೀನಿ, ಆಮೇಲೆ ಗಿಣಿರಾಮ ಮಾಡೇನಿ. ಅಂದ್ರೆ ಯಾವಾಗ್ರಿ ಅದು ಮಾಡಿದ್ದಿ? ಒಂದು 4-5 ವರ್ಷ ಆತಿ. 4 ವರ್ಷ. 4-5 ವರ್ಷ. ಮತ್ತ್ colours- ಅಮೃತ ವರ್ಷ ಮಾಡಿ 15 ವರ್ಷ ಆತು. 15 ವರ್ಷ 15 ವರ್ಷ. ಅದ ಜೀಪ್ ಐತಿ ಮಂಗ್ಯ ಬರ್ತಾವ ಹಾ, ಅದಲ್ರಿ ಹೌದು ಅದ ನೀವು ಮಿಶಿಂಗ್ ಬಿಟ್ಟು ಹಾ. ಬನ್ನಿ ಹಾಕೊಂಡು ಕಟ್ಟಿಗೆ ಇಟ್ಕೊಂಡು ನಿಂತಿರ್ತೀರಿ. ಹೌದು ಅಮೃತ ವರ್ಷಿಣಿ ಅದು. ಅಮೃತ ವರ್ಷಿಣಿ. ಅಮೃತ ಅದ ವರ್ಷಿಣಿ. ಹೆಂಗ್ ಸಿಕ್ತ್ರಿ ಪಾತ್ರ ನಿಮ್ಗೆ? ಇಲ್ಲಿ ಹುಬ್ಳಿಯಾರ ಅವ್ರು ಕರ್ಕೊಂಡು ಹೋಗಿದ್ರು. ಅವ್ರು ಕರ್ಕೊಂಡು ಹೋಗಿದ್ರು. Okay. ಈ ಪಾತ್ರ ಮಾಡಂತ ಕರ್ಕೊಂಡು ಹೋಗಿದ್ರು, ಒಂದು ಅವಕಾಶ ಕೊಡಿಸಿದ್ರು. ಹ್ಮ್. ನಾವು ಅವ್ರಿಗೂ ಧನ್ಯವಾದ ಹೇಳ್ತೇನೆ. ಹಾ. ಅನಂತರ ಈಗ ಮೊನ್ನೆ ರೀಸೆಂಟ್ ಆಗಿ ವಿಜಯಾನಂದ ಚಲನಚಿತ್ರ ಒಳಗ ಕ್ರೇಜಿ ಸ್ಟಾರ್ ರವಿಚಂದ್ರ ಜೊತೆ ಆಕ್ಟಿವ್ ಹೌದು ಯಾರ್ರಿ? ಯಾರ್ film? ವಿಜಯಾನಂದ ವಿಜಯಾನಂದ ವಿಆರ್ ಇಲ್ಲ ಅದು. ವಿಆರ್ ಒಳಗ. Okay, okay. ಅನಂತರ ಅದ್ರಾಗ ಏನ ಕ್ಯಾರೆಕ್ಟರ್ ಇತ್ತು ಅಂದ್ರೆ ಸಿಂಧೆ ಕ್ಯಾರೆಕ್ಟರ್ ಮಾಡಿದ್ದಾನೆ. ಸಿಂಧೆ ಸಿಂಧೆ ಹಾ ನೀವು ಅಂದಿದ್ರಿ ಸಿಂಧೆ ಹ್ಮ್. ಕ್ಯಾರೆಕ್ಟರ್. ಸಿಂಧೆ ಕ್ಯಾರೆಕ್ಟರ್ ಅಂದ್ರೆ ಮಾಡಿದ್ದಾನೆ. ಕ್ಯಾರೆಕ್ಟರ್ ಏನಿದೆ? ಅದ ಇದು ಎಪಿಎಂಸ್ ಆಗಿತ್ತಲ್ರಿ ಶೂಟ್ ಅದ ಇಲ್ಲ ನಮ್ದು ಅಗಡಿ ತೋಟ. ಅಗಡಿ ತೋಟದಾಗಿತ್ತು. ಎಪಿಎಂಸ್ ಆಗ ಒಂದಿತ್ತಲ್ಲ ಶೂಟ್. APMs ಅವ್ರದ್ದು ಬೇರೆ ಇತ್ತು, ನಮ್ ಕ್ಯಾರೆಕ್ಟರ್ ಇದ್ದಾಗ ಅಗಡಿ ತೋಟದಾಗಿತ್ತು. ಸಿಂಧೆ ಅಂದ್ರೆ ಅದೆಲ್ಲ ಲೆಕ್ಕ ಗೋರ್ದ ಲೆಕ್ಕ ಅಲ್ಲ ಲೆಕ್ಕ ಬರ್ಕೊಳೋದು. ಲೆಕ್ಕ ಬರ್ಕೊಳ್ಳಿ. ನಂಗೆ ಆಕ್ಚುಲಿ ಎಪಿಎಂಸ್ ಇದ್ದಾಗ ನಂಗೆ ಫೋನ್ ಬಂದಿತ್ರಿ, ಹಾ, ಹಾ. ಇಲ್ಲ ಕ್ಯಾರೆಕ್ಟರ್ ಹಿಂಗ ಬೇಕ್ ಬಾ ಅಂತಂದ ಹಾ, ಹಾ. ಎಪಿಎಂಸ್ ಇದ್ದಾಗ. ಹ್ಮ್. ಬಟ್ ನಂಗೆ ಸ್ವಲ್ಪ ಅನಾನುಕೂಲ ಆಗಿತ್ತು, ಹೋಗಕ್ ಆಗ್ಲಿಲ್ಲ. ಹಾ, ಹಾ, ಹಾ. ಸೊ ಅದಕ್ಕೆ ಅದನ್ನ ಮತ್ತ ಬಿಡ್ತು ನನ್ನ ಕೈಲಿ. ಅಂತ ಅವ್ರು ರವಿಚಂದ್ರನ್ ಜೊತೆ ಆಕ್ಟಿಂಗ್ ಮಾಡದೆ. ಹ್ಮ್. ಅವ್ರು ಬಾಳ್ ಮೆಚ್ಚಿದ್ರು. ಹ್ಮ್. ಏನಪ್ಪ ಎಲ್ಲೇವ್ ನೀನ್ ಅಂತ ಕೇಳಿದ್ರು. ನಾನು ಹುಬ್ಬಳ್ಳಿ ಹೆಸರು ಅಂದ. ಒಳ್ಳೆ ಆಕ್ಟರಪ್ಪ ನೀನು ಹಂಗಂತ ದುಬ್ಬಾ ಚಪ್ಪರಿಸಿದ್ರು. ಅವ್ರ ಹಿರಿಯರು ಒಂದು ಲೆಜೆಂಡ್ ಅವ್ರ ಆಶೀರ್ವಾದ ನಮ್ಗಿತ್ತಂದ್ರೆ ಹೌದು. ನಾವ್ ಇನ್ನು ಮುಂದೆ ಬೆಳಿಬಹುದು. ಹಾ. ಅದೇ ರೀತಿಯಾಗಿ ಫೈಟ್ ಮಾಸ್ಟರ್ ತಿಲ್ದರ್ ಮಂಜು ಥ್ರಿಲ್ಲರ್. ಹ್ಮ್. ಆ ಸರ್ ಕಡೆಗೂ ಒಂದು ಅರ್ಥಂ ಪಿಕ್ಚರ್ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೇನೆ. ಯಾವ ಅವ್ರು film ರೀ ಅದು? ಅರ್ಥಂ ಅರ್ಥಂ. ಹೌದ್ರಿ. ಈ ಅರ್ಥಮ್ದ ಎಲ್ಲಿಗೆ ಅದು ಯಾವಾಗ ನಾ ಅರ್ಥಂ ಕೇಳ್ಪಟ್ಟ ಒಂದು 8 ವರ್ಷದ ಹಿಂದ್ ಕೇಳ್ಪಟ್ಟಿದ್ದೆ. ಹೌದೌದು. 8 ವರ್ಷ ಅವಾಗ ಚಾಲು ಆಗಿತ್ತು ಅಂತ ನ್ಯೂಸ್ ಇಲ್ಲ ಎಲ್ಲ ಆಗೈತಿ ಈಗ. ಅದು ಎಲ್ಲ ಸೆನ್ಸರ್ ಆತು, ಎಲ್ಲ ಆತು. But only ಎಷ್ಟು release ವರ್ಷ? ಅಷ್ಟೇ. ಅದು ಮೇನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಹೀರೋ ಕ್ಯಾರೆಕ್ಟರ್, ಅವರು ಸ್ವಲ್ಪ ಬೇರೆ ಕಡೆ ಹೋಗಿದಾರ. ಅವ್ರು ಅವ್ರು ಬಂದ ತಕ್ಷಣ ಎಲ್ಲ ರಿಲೀಸ್ ಆಗ್ತೈತಿ, ಸದ್ಯ ರಿಲೀಸ್ ಇಷ್ಟ ಆಗ್ತೈತಿ. ಯಾಕೆ 8 ವರ್ಷ ತಗೊಂಡ್ರಿ ಹಾ. time? ಅಂದ್ರೆ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಹೆಂಗ್ ಇದು ಮಾಡ್ಬೇಕು ಆ ತರ. ಆತರ. ಅದ್ರ ಫಿಲ್ಮ್ ಮಾತ್ರ ಬಾಳ ಚೆನ್ನಾಗಿ ಬಂದೈತಿ. ಚೆನ್ನಾಗಿದೆ. ಅರ್ಥಮ್ಮ ಅದ್ರಾಗ ಏನ್ ಮಾಡ್ರಿ? ಅದ್ರಾಗ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೇನೆ. ಡೈರೆಕ್ಟರ್ ಕ್ಯಾರೆಕ್ಟರ್. ಇದ ರೀಸೆಂಟ್ಲಿ ನೀವು ಇದು 2.5 ವರ್ಷದ ಹಿಂದೆ ಇಲ್ಲೇ ಶೂಟಿಂಗ್ ಮಾಡ್ರಲ್ಲ ನೀವು ಹುಬ್ಳ್ಯಾಗ. ಹುಬ್ಳ್ಯಾಗ ಮಾಡಿದ್ದೆ. ಅದು ಡಾಕ್ಟರ್ ಒಂದ್ ಎಲ್ಲೇ ಸೆಟಪ್ ಹಾಕಿ ಹೌದು ಥ್ರಿಲ್ಲರ್ ಮಂಜು ಪೊಲೀಸರ್ನ ಇರ್ತಾರ. ಪೊಲೀಸ್ ಇರ್ತಾರೆ. ಹೌದ್ ತೋರಿ. ಹಾ, ಥ್ರಿಲ್ಲರ್ ಮಂಜು ಸರ್ ಪೊಲೀಸ್ ಇರ್ತಾರೆ, ನಾ ಡಾಕ್ಟರ್ ಇರ್ತಾನೆ. ಹ್ಮ್. ನಮ್ದು ಅವ್ರದ್ದು ಮುಖಾಮುಖಿ ಮಾತುಕತೆ ಇರ್ತೈತಿ. ವಿಜಯಾನಂದ್ ಫಿಲ್ಮ್ ದಾಗ ನೀವು ರವಿಚಂದ್ರ ಜೊತೆ ಆಕ್ಟಿಂಗ್ ಮಾಡಿರಲ್ಲ, ಸೇಮ್ ಸ್ಕ್ರೀನ್ ಶೇರ್ ಮಾಡಿವಿ. ಒಂದೇ ಸ್ಕ್ರೀನ್. ಒಂದ್ 2 ಸೀನ್ ಅದ. ನಾನು ಓಕೆ. 2 ಸೀನ್ ಒಳಗೆ 1 ಸೀನ್ ಬಂತು. ಅದ್ರ ರವಿಚಂದ್ರ ಜೊತೆ ಮಾಡಿದ್ದು ಕಟ್ ಆತ್ ಸೀನ್. ಅದು ಕಟ್ ಆತು. ಸೀನ್ ಕಟ್ ಆಗ್ಬಿಡ್ತ ಅದು. ರವಿಚಂದ್ರ ಜೊತೆ ಅವರು ಜೀಪ್ನ ಬರ್ತಾ ಇರ್ತಾರ, ನಾ ಅವ್ರ ಜೊತೆ ಮಾತಾಡೋದು ಎಲ್ಲ ಸೀನ್ ಸ್ವಲ್ಪ ಕಟ್ ಆಗೈತೆ. ಅದು ಅವ್ರ ಜೊತೆ ಆಕ್ಟಿಂಗ್ ಮಾಡೋದೆ ಕಟ್ ಆಗೈತಿ. ನಂತರ ಬಿಗ್ ಬಾಸ್ ಸೋನು ಪಾಟೀಲ್. ಸೋನು ಪಾಟೀಲ್. ಸೋನು ಪಾಟೀಲ್ ಕನ್ನಡ Big Boss. ಅವ್ರ ಜೊತೆಗೆ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದೇನೆ. ಬಡ್ಡಿ ಮಾವ ಚಡ್ಡಿ ಕಳ್ಕೊಂಡಾಳಿಯ ಅಂತಂದು ಅದೆಲ್ಲ ಹೊರ ರಾಜ್ಯಕ್ಕೆಲ್ಲ ಪ್ರಸಾರ ಆತದು. ಅದ್ರೊಳಗೆ ಮಾಡಿದೆ. ನೀವು ಈ ಜನ ಏನ್ ಆಕ್ಟಿಂಗ್ ಮಾಡಿರಲ್ಲ, ಇವೆಲ್ಲ ಯೂಟ್ಯೂಬ್ ಚಾನೆಲ್ಸ್ ದಾಗ ಬಂದಿದಾವ್ರಿ. ಯೂಟ್ಯೂಬ್ ಚಾನಲ್ ಬಂದಿದೆ. ಎಲ್ಲಾ ಮೂವೀಸ್ ಆಗ್ಲಿ, ಹೌದೌದು, ವೆಬ್ ಸೀರೀಸ್ ಆಗ್ಲಿ, ಎಲ್ಲ ಯೂಟ್ಯೂಬ್ ಚಾನಲ್. ಹೌದು. ಮತ್ತೆ ಅದು ಒಂದು ಏನಿದೆ ಸೀರಿಯಲ್, ಎರಡ್ ಸೀರಿಯಲ್ ಮಾಡಿದ್ರೆ. 3 ಸೀರಿಯಲ್. ಸೀರಿಯಲ್ 3 ಮಾಡಿದ್ದೇನೆ. ಒಂದ್ ಇದು ಒಂದು ಇದು ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಸೀರಿಯಲ್ ಅದು ಮಾಡಿದೆ. ಅದು ಒಂದು ಅದ್ರ ನಾನು ಇದ್ದೆ ಅಲ್ರಿ. ಹೌದೌದು. ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಇಲ್ಲೇ ಹಳ್ಳಿ ಒಳಗೆ ಆತ. ರೈನಾಳ್. ಅಲ್ಲೆಲ್ಲ ಹುಬ್ಳಿದವ್ರು ಬಾಳ ಶೂಟ್ ಮಾಡಿದ್ರು. ಒಂದ್ ಮೊನ್ನೆ ರೀಸೆಂಟ್ ಆಗಿ ಒಂದ್ ಇದು ಮಾಡಿ ಬಂದೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಒಂದು ಫಿಲ್ಮ್ ನೊಳಗೆ ಒಂದು ಆಕ್ಟಿಂಗ್ ಮಾಡಿ ಬಂದೆ. ಇಲ್ಲಿ ಆಟವಾಡಿ ಬಿಲ್ಡಿಂಗ್ ಒಳಗೆ ಇತ್ತದು. ಅಲ್ಲ ನೀವು ಇಲ್ಲೇ ಇಷ್ಟಕೊಂಡ್ ಮಾಡಿರಿ, ನಿಮ್ಗೆ ಹೆಂಗ್ ಅನಿಸ್ತೈತಿ? ಅಪರ್ಚುನಿಟೀಸ್ ಇಷ್ಟೆಲ್ಲ ಸಿಗಾತಾವ ನಿಮ್ಗೆ? ಐತಿ, ಆದ್ರೆ ನಾ ಇನ್ನೂ ಎಲ್ಲಿ ನಾನು ದೊಡ್ಡ ಮನುಷ್ಯ ಅನ್ಸ್ಕೊಳಂಗಿಲ್ಲ. ನಾ ಎಲ್ಲಿ ನಾನು ದೊಡ್ಡ ಕಲಾವಿದ ಅಂತ ನಾ ಎಲ್ಲಿ ಹೇಳ್ಕೊಂಡಿಲ್ಲ. ಆದ್ರೆ ನನಗೇನಪ್ಪಾ ಅಂದ್ರೆ ನಮ್ಮ ನೇಕಾನಗರ ಜನತೆ ಏನದಾರಲ್ಲ, ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ನನ್ನ ತಂದೆ ತಾಯಿ ಸಮಾನ ಅಂತ ಗುರು ಹಿರಿಯರು ಇರ್ಬೋದು, ಬಾಳ್ ಸಪೋರ್ಟ್ ಕೊಟ್ರು. ಪ್ರತಿ ಒಂದು ವರ್ಷಕ್ಕೊಮ್ಮೆ ಗಣೇಶ ಚೌತಿ ಒಳಗೆ ಒಂದ್ ಕಾರ್ಯಕ್ರಮ ನೀವು ಮಾಡ್ಬೇಕಂತಂದು ಪ್ರತಿಯೊಬ್ರು ನಮ್ಗೆ ಬಾಳ್ ಸ್ಕೋಪ್ ಕೊಟ್ರು ಮಾಡ್ಬೇಕಂತ. ಹೋದ ವರ್ಷ ಆಚೆ ವರ್ಷ ಭಕ್ತ ಪ್ರಹ್ಲಾದ ಮಾಡಿದೆ. ಅದು ಎಲ್ಲರ ಜನಮನೆ ಪಾತ್ರ ಆತು. ನಂತರ ಹೋದ ವರ್ಷ ಭಕ್ತ ಕುಂಬಾರ ಮಾಡಿದೆ. ಒಟ್ ನಮ್ ನೇಕಾನ ಜನತೆ ಏನೈತಲ್ಲ ಬಾಳ ಇಷ್ಟ ಪಡ್ತಾರ, ನಮ್ ಪಾತ್ರಕ್ಕೆ ಬಾಳ ಪ್ರೀತಿ ತೋರಿಸ್ತಾರ. ಅವ್ರಿಗೆ ನಾನು ತುಂಬ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ನಮ್ ನೇಕಾನ ಜನತೆ ನಾನು ಇಲ್ಲಿ ಒಂದು ಅನ್ನ ಊಟ ಮಾಡಿದ್ದೀನಿ ಅಂದ್ಮೇಲೆ ಆ ಎಲ್ಲಾ ಜನತೆ ನಾನು ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅಂದ್ರೆ ನೀವು ಈಗ 15 ವರ್ಷದಿಂದ ಸ್ಟಾರ್ಟ್ ಮಾಡಿರಿ. 15 ವರ್ಷ ಮುಂಚೆ ನೀವು ಬೇರೆ ಊದಾಗಿದ್ರಿ. ಹುಬ್ಳಿ ಬರೋ ಮುಂಚೆ ಯಾವ ಊದಾಗಿದ್ರಿ? ನಮ್ದು ಹಾನಿಗಲ್. ಹಂಗಲ್ ಅಲ್ಲೂ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅಲ್ಲಿ ಥಿಯೇಟರ್ಸ್ ಅಂದ್ರೆ ಈಗ ಅಮೇಚೂರ್ ಕಂಪ್ನಿ ಹಳ್ಳಿಗೆ ಹೋಗ್ತಿದ್ದೆ. ಹಳ್ಳಿ ಹೋಗಿ ಪಾತ್ರ ಮಾಡ್ತಿದ್ದೆ. ಅಂದ್ರೆ ಹಳ್ಳಿಗೆ ಹೋಗಿ ಥಿಯೇಟರ್ ಮಾಡೋದು. ಅದು ಎಷ್ಟು ದಿನದ ಇರ್ತಿತ್ತು? ಅದು ಅಂದ್ರೆ ಒಂದ್ ದಿವಸ ನಾಟಕ. ಒಂದ್ ದಿವಸದ ನಾಟಕ ಅಂದ್ರೆ ಬುಕ್ ಎಲ್ಲ ಕೊಟ್ಟು ಹೋಗ್ತಿದ್ರು ಅವ್ರು. ಒಂದ್ ವಾರ ಮುಂಚಿತ ಬುಕ್ ಕೊಡ್ತಿದ್ರು. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಒಂದ್ ವಾರ ಮುಂಚಿತವಾಗಿ ಎಲ್ಲ ಪ್ರಿಪೇರ್ ಹಾಕೊಂಡು ಒಮ್ಮೆ ಸ್ಟೇಜ್ಗೆ ಹೋಗ್ತಿದ್ದೆ. ನಾನು ಸ್ಟೇಜ್ ಹೋಗ್ತಿದ್ದೆ. ಆಕ್ಚುಲಿ ನಾ
ಪಿಕ್ಚರ್ ಮಾಡೋದು ಬಾಳ ಈಸಿ. ಪಿಕ್ಚರ್ ಆತು, ಶಾರ್ಟ್ ಫಿಲ್ಮ್ಸ್ ಆತು, ಹೌದು ಆಮೇಲೆ ಇವು ಉಳ್ಕಿದ್ವು ಏನ್ರ ವೆಬ್ ಸೀರೀಸ್ ಬಾಳ ಹೌದು, ಈಸಿ ರೀ. easy ಬಾಳ ಆಗಿ. ಅಂದ್ರ ಬಾಳ ಈಸಿ. ನಾಟಕ ಹೌದು ಬಾಳ ಟಫ್. ಬಾಳ್ tough. ಅದಕ್ಕಂದ್ರ ಒಂದ್ಸಲ ಸ್ಟೇಜ್ ಮ್ಯಾಗ ನಿಂತ ಮೇಲೆ ಮುಗೀತು. ಹೌದು. ಅಲ್ಲಿ ಯಾವ ಕಟ್ಟು ಇರಂಗಿಲ್ಲ, ಏನಿಲ್ಲ, ರೀಟೇಕ್ ಇರಂಗಿಲ್ಲ, ಏನೂ ಇರಲ್ಲ. ನಮ್ದು ಎಷ್ಟು ಒಂದೊಂದು ಡೈಲಾಗ್ ಒಂದೊಂದು ಪುಟದಷ್ಟು ಡೈಲಾಗ್ ಇರ್ತಾವ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅದು ನನ್ನ ಮನೆದೇವರಾದಂತ ಎಲ್ಲಮ್ಮ, ನನ್ನ ಮನೆದೇವ್ರ ಎಲ್ಲಮ್ಮ ಹಾಗೂ ಸದ್ಗುರು ಸಿದ್ಧಾರೂಢ ಮತ್ತು ಗುರುನಾಥ್ ಅವರ ಏನು ಆಶೀರ್ವಾದ ಐತಲ್ಲ, ಒಂದ್ ಮೆಮರಿ ಪಾಯಿಂಟ್ ಇಟ್ಟ ನಾನು. ಎಷ್ಟೇ ದೊಡ್ಡ ಡೈಲಾಗ್ ಕೊಟ್ರು ನಿಮ್ಗೆ 10 ನಿಮಿಷ ನಾನು ವಾಪಸ್ತಾನೆ, ಆ ಟೈಪ್. ಅದು ಈಗಿನ ಜನರೇಷನ್ಗೆ ಆಗೋದಿಲ್ಲ ಬಿಡ್ರಿ. ಅದು ಮೊದ್ಲಿಂದ ಬಂದಿದ್ದು. ಅದು ನಮ್ಮ ತಂದೆಯವರು ಅದೊಂದ್ ಏನೋ ನನಗೆ ಕೊಟ್ಟು ಹೋಗಿದ್ದು ಒಂದು ಉಡುಗೊರೆ. ಅದು ನಮ್ಮ ತಂದೆಯವ್ರು ಕೊಟ್ಟಿದ್ದು ಉಡುಗೊರೆ. ಅದು ಅಂದ್ರೆ ನಿಮ್ಗೆಲ್ಲಾ ಏನ್ ಆಕ್ಟಿಂಗ್ ಮಾಡೋದು ಏನ್ ಹುಚ್ಚಿದೆ ಅದು ನಿಮ್ ತಂದೆಯವ್ರಿಂದ ನಮ್ಮ ತಂದೆಯವರಿಂದ ಬಂದಿದ್ದು. ನಮ್ಮ ತಂದೆಯವರು ಅದನ್ನೆಲ್ಲ ನಾ ಎಲ್ಲರೂ ನಾಟಕಕ್ಕೆ ಹೋದ್ರ ಪಾಪ ನಾನು ನಾಟಕ ಮಾಡ್ತಾ ಇರ್ತಾನೆ. ಒಂದು ಸೆಡ್ ಆ ತಗಡು ಬಾಜು ಮಲ್ಕೊಂತಿದ್ರು ನಮ್ಮ ತಂದೆಯವರು. ಮಲ್ಕೊಂತ ನಾಟಕ ಮುಗಿದ ತಕ್ಷಣ, ಪಾತ್ರ ಮುಗಿದ ತಕ್ಷಣ ಬಾಬಾ ಅಂತಿದ್ದೆ. ಅವಾಗ ಎದ್ದು ಚಾ ಕುಡಿದು ವಾಪಸ್ ಬರ್ತಿದ್ವಿ. ಅವ್ರ ಟ್ರಂಕ್ ಹಿಡ್ಕೊಂಡು ಒಂದು ಕಂಬಳಿ ಹಿಡ್ಕೊಂಡು ನನ್ನ ಜೊತೆನೆ ಬರ್ತಿದ್ರು ನಮ್ಮ ತಂದೆಯವರು. ಯಾಕಂದ್ರೆ ನಮ್ಮ ತಂದೆಯವ್ರನ್ನ ಕೊರಗ ಐತಿ ನನಗೆ. ಈಗ ಅದು ಐತಿ, ತಂದೆಯವ್ರನ್ನ ಕೊರಗ ಬಾಳ ಐತಿ. ಆದ್ರೆ ಅವ್ರ ಆಶೀರ್ವಾದ ಮಾತ್ರ ಸದಾ ನನ್ನ ಮೇಲೆ ಐತಿ, ಯಾವಾಗ್ಲೂ ಹಿರಿಯರ ಆಶೀರ್ವಾದ ಇದ್ದೇ ಇರ್ತೈತಿ. ಅದ ನನ್ನ ಮಗ ಒಬ್ಬ ಕಲಾವಿದ ಆಗ್ಬೇಕು ಅನ್ನೋರು. ನಾವ್ ಏನೋ ಒಂದು ಆಕ್ಟಿಂಗ್ ಮಾಡಿದ್ರು ನಮ್ಮ ಊರಾಗ ಹೋಗಿ ಅದು ಮೊಬೈಲ್ ತೋರಿಸ್ತಿದ್ದೆ ನಾನು. ಬಾಬಾ ನೋಡು ನಾನು ಆಕ್ಟಿಂಗ್ ಮಾಡೇನಂತ. ಅವ್ರು ಮೊಬೈಲ್ ನೋಡ್ಕೊಂತ ನಾ ಕಣ್ಣ ನೀರ್ ಬರ್ಸ್ಬಿಡೋರು. ಯಾಕೆ ಬಾಬಾ ಅಂತಿದ್ದೆ. ಅಂದಾಗ ಮಾತಾಡ್ತಿದ್ಲ ಅವ್ರು. ನಮ್ಮ ಕಣ್ಣಿ ಅಂದ್ರೆ ಅವ್ರು ಆನಂದ ಬಸ್ಪ, ನನ್ನ ಮಗ ಈ ಟೈಪ್ ಆಕ್ಟಿಂಗ್ ಮಾಡ್ಯಾನ, ಖುಷಿ. ಹೇಳ್ಕೊಡಕ್ಕಾಗಲ್ಲ ಹೇಳಕ್ಕಾಗಲ್ಲ. ನಮ್ಮ ತಂದೆ ಅಷ್ಟು ಸಪೋರ್ಟ್ ಮಾಡ. ನನ್ನ ಮನೇಲಿ ಈಗ ನನ್ನ ಹೆಂಡತಿ ಆಗ್ಲಿ ನನ್ನ ಮಕ್ಳಾಗ್ಲಿ ಬಾಳ್ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಿಮ್ ತಂದೆಯವರಿಗೆ ನಿಮ್ ತಾಯಿಯವರು ಸಪೋರ್ಟ್ ಮಾಡ್ತಿದ್ರು ಮೊದ್ಲಿಂದ? ಮಾಡ್ತಾರೆ. ಅವ್ರಿಗೆ ಇದು ಹುಚ್ಚಲಿ ಮೊದ್ಲಿಂದ ಅವರು ರಂಗಭೂಮಿ ಕಲೆಯೊಳಗೆ ಬಂದಿದ್ರು ಅಂತ ನಮ್ಮ ತಂದೆಯವರು. ಸಣ್ಣರಿದ್ದ ರಂಗಭೂಮಿ ಕಲೆಯೊಳಗೆ ಬಂದಿದ್ದ. ಸೊ ಅಲ್ಲಿದ ಬೆಳವಣಿಗೆ ನಿಮ್ಗೂ ಅದ ರಕ್ತ ನಿಮ್ಗೂ ಬಂತು. ಇನ್ನು ನನ್ನ ಮಗ ಮಣಿಕಂಠ ಅಂತಂದ, ಅವ ಸಿಂಗರ್. ಆಕ್ಚುಲಿ ಒಂದ್ ಸಾಂಗ್ ರಿಲೀಸ್ ಮಾಡಿದ್ವಿ, ನಿರೀಕ್ಷೆ ಅಂತ ಅಂದ. ಸಿನಿಪೊಲೀಸ್ದಾಗ ನೀವು ಕರೆದಿದ್ರಿ, ನಾನು ಬಂದಿದ್ದೆ. ಇಲ್ಲ ಚಲೋ ಬಂದಿತ್ತು, ಹಾಡು ಚಲೋ ಬಂದಿತ್ತು. ಅದು ಅವನ ಸ್ವಂತ ಹಾಡು ಬರೋದು, ಅವನ ಕಂಪೋಸ್ ಮಾಡಿ ಅವನ ಹಾಡಿ ಅವನೇ ಆಕ್ಟಿಂಗ್ ಮಾಡಿದ್ದ. ಅದು ಬಟ್ ಎಲ್ಲಾ ಜನ ಬಾಳ ಹಿಡಿಸ್ತ ಪಾತ್ರ ಇದು ಆಕ್ಟಿಂಗ್ ಎಲ್ಲ ಹಂಗ ರಕ್ತಗತವಾಗಿ ಬಂದಿದ್ದೆ ಅದು. ಆದ್ರೆ ಏನು ನಾವ್ ಇನ್ನು ಎಲ್ಲಿ ಮುಂದೆ ಯಾವ್ದೋ ಒಂದು ದೊಡ್ಡ ದೊಡ್ಡ ಫಿಲ್ಮಿಗೆ ಒಳ್ಳೊಳ್ಳೆ ಲೆಜೆಂಡ್ ಜೊತೆಗೆ ಮಾಡೋ ಅವಕಾಶ ನನಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕಂದ್ರ ನೀವು ಒಂದು ಈ ವೇದಿಕೆಯಿಂದ ಬಂದಿರಂತಂದ್ಮ್ಯಾಗ ನಿಮ್ ಸಿಗ್ತದ. ನಿಮ್ ಆಕ್ಟಿಂಗ್ ಏನೈತಲ್ಲ ನಿಮ್ದು ಅದು ಅಷ್ಟು ಸರಳ ಇಲ್ಲ. ಸೊ ಆ ಕ್ಯಾರೆಕ್ಟರ್ಗೆ ನೀವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀರಿ ಪೂರಾ. ನನಗೆ ನಾನು ಆಕ್ಚುಲಿ ರಾಜ್ಕುಮಾರ್ ಆಕ್ಟಿಂಗ್ ಯಾವ ನೋಡ್ತಿದ್ನಲ್ಲ, ನಾನು ಅಣ್ಣರ ತರನ ಮಾಡ್ಬೇಕು ಅಂತ ಒಂಥರ ಮನಸ್ಸಿನಾಗ ಅದು ಬಂದ್ಬಿಡ್ತಿತ್ತು. ಅವಾಗ ನಾನು ಯಾವ್ದೇ ಪಾತ್ರ ಮಾಡಿದ್ರು ನನಗೆ ಆಜು ಬಾಜು ನನ್ನ ಹೆಂಡತಿ ಮಕ್ಳು ಬಂದು ನಾನು ಕೇರ್ ಮಾಡಲ್ಲ. ನನ್ನ ಪಾತ್ರದೊಳಗೆ ನಾನು ಏನಾಗ್ಬೇಕು ಅನ್ನೋ ಆಸೆ ನಂದು. ಒಂದಿಷ್ಟು ಪಾತ್ರ ಹಂಗೆ ಮಾಡಿದ್ದೀನಿ. ಅಳಂತ ಸೀನ್ ಇದ್ದಪ್ಪ ಅಂದ್ರೆ ಫುಲ್ ತನ್ನ ಕಣ್ಣ ನೀರು ಬರೋದು, ಆ ಟೈಪಲ್ಲಿ ಆಕ್ಟಿಂಗ್ ಮಾಡೇನಿ. ಅದು ಜನರಿಗೆ ಭಾಳ ಹಿಡಿಸೈತಿ. ಒಟ್ಟು ಏನಪ್ಪ ಅಂದ್ರೆ ಈ ರಂಗಭೂಮಿ ಒಳಗೆ ಫಸ್ಟ್ ನನ್ನ ಏಕಾನಕ್ಕೆ ಬಂದಾಗ ನನ್ನ ರಂಗಭೂಮಿ ಇದ್ರೊಳಗೆ ರಂಗರೇಖಾ ಕಲಾ ಬಳಗ ಅಧ್ಯಕ್ಷರು ಬಸವರಾಜ್ ಚಕ್ರಸಾಲೆ ಆಯ್ತು, ಸಾಧು ಕಟಾರಿ ಕವಿಗಳಾಯ್ತು, ಜಗದೀಶ್ ಮುಖಿಯವರಾಯ್ತು, ಯಲ್ಲಪ್ಪ ಗೋಕುಲ್ ಆಯ್ತು, ಬಾಳ ಸಪೋರ್ಟ್ ಮಾಡಿದ್ರು. ಪಿಶೋರ್ಗೆ ಪಾತ್ರ ಕೊಡ್ರಿ, ಒಳ್ಳೆ ಪಾತ್ರ ಕೊಡ್ರಿ ಅಂತ. ಅವರ ಒಳ್ಳೆ ಪಾತ್ರ ಕೊಟ್ರು. ಇಡೀ ಪ್ರೇಕ್ಷಕ ಪ್ರಭುಗಳು ನನ್ ಮೆಚ್ಚಿದ್ರು. ಎಲ್ಲೇ ಹೋದ್ರು ಅದ ಅಂದಲ್ಲ, ಇವ್ರು ಉಡಾನ್ ಮೆಂಬರ್ ಅಧ್ಯಕ್ಷ ನೋಡು ಏನೇ ಕೆಲಸ ಆಗಿದ್ದು ಸಹಿತ ಕೆಲಸ ಆಗಿದಾವ ನಾನು. ಹೌದೌದು. ಅಂದ್ರೆ ಬೆಳವಣಿಗೆ ಅಷ್ಟು ಬೆಳೆದ್ ಬಿಟ್ಟಿರಿ. ನಾನು ಬೆಳೆದಿದ್ದಂತ ಏನಲ್ಲ, ಅಂದ್ರೆ ಗುರ್ಸಾಂತಾರಲ್ರಿ ಅದು ಬೆಳವಣಿಗೆ. ಈಗ ಮಂದಿ ಗುರ್ಸಾಂತಾರ ನೀವು ಉಡಾಳ್ ಮೆಂಬರ್ದ ಅಂದ್ರ ಅದು ಒಂದು ವೆಬ್ ಸೀರೀಸ್ ಇರ್ಬೋದ್ರಿ, ಅಂದ್ರ ನಿಮ್ ಗುರ್ಸಾಂತಾರಲ್ಲ. ಸೊ ಇದ ಬೆಳವಣಿಗೆ. ಎಷ್ಟೋ ಸಣ್ಣದ ಕ್ಯಾರೆಕ್ಟರ್ ಇರ್ಲಿ ದೊಡ್ಡ ಕ್ಯಾರೆಕ್ಟರ್ ಇರ್ಲಿ ಅದು ನಿಮ್ಗೆ ನೆನ್ಪಿಟ್ಕೊಂಡಿದಾರ ಮಂದಿ. ಆ ದೊಡ್ಡ ಮಾತು. ಇನ್ನೊಂದೇನಪ್ಪಾ ಅಂದ್ರೆ ನಾವೀಗ ಇನ್ಸ್ಟಾದೊಳಗ ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಿರ್ತೇನೆ, ಅಂತ ಫೇಸ್ಬುಕ್ ನ ಅಪ್ಲೋಡ್ ಮಾಡ್ತೇನೆ. ನನಗೆ ಅದಕ್ಕೆ ಮುಂದೆ ಎಲ್ಲಾದ್ರೂ ನನಗೆ ಒಂದು ಅವಕಾಶ ಸಿಗಲಿ ಅನ್ನೋ ಸಂಕಟ. ನಾವೇನ್ ರೊಕ್ಕ ಬೇಡ ಏನ್ ಬೇಡ, ನಾವೊಂದು ಅವಕಾಶ ಸಿಗಲಿ, ಎಲ್ಲರೂ ನೋಡ್ಲಿ ಒಂದೊಂದು ಖುಷಿಗೆ. ನಮ್ ಯಾಕಂದ್ರೆ ಜನತೆನ ಬಾಳ ಸಪೋರ್ಟ್ ಮಾಡ್ತಾರ. ಮಾಡೋಣ ರೀಲ್ಸ್ ಮಾಡೋಣ, ಸ್ವಲ್ಪ ರೀಲ್ಸ್ ಮಾಡೋಣ, ಅಂಗಡಿ ಮಾಡ ಬಂದ್ ಹೇಳ್ತಾರ. ಅದ ಅಂಗಡಿ ಚಲೋ ನೆನಪಿದೆ. ಸ್ವಾಗತ ಅಂಗಡಿ ಯಾವಾಗ ಸ್ಟಾರ್ಟ್ ಆಗ್ತದೆ? ಅದು ನಮ್ದು ಇದು ಬಂದ್ 3 ವರ್ಷಕ್ಕೆ ಅಂದ್ರೆ ನಾನೀಗ ಅಂಗಡಿ ಇಟ್ಟು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಸ್ವಾಗತ ಅಂದ್ರೆ ಎಲ್ಲರಿಗೂ ಸ್ವಾಗತ ಅಂದ್ರೆ ಎಲ್ಲರಿಗೂ ಸ್ವಾಗತ ಮಾಡ್ಬೇಕನ್ನೋದು. ಅದ್ ಸಲುವಾಗಿ ನಾನು ಸ್ವಾಗತ ಅಂತ ಇಟ್ಟಿದ್ದದು. ನಿಮ್ದು ಎಲ್ಲಾರ್ದು ಅಂಗಡಿ ಸರ್ದ ಐತಿ ಸ್ವಾಗತ. ನಮ್ ಬ್ರದರ್ ಸ್ವಾಗತ. ಸಣ್ಣದಾಗ್ಲಿಂದ ನಿಮ್ ಅಂಗಡಿಗೆ ಕಸ್ಟಮರ್ ಅದೀವಿ. ಸಣ್ಣದಾಗ್ಲಿಂದ ಅಲ್ಲಿ ನಿಮ್ ಕಡೆ ಏನಿದ್ರು ನಿಮ್ ಕಡೆ ಬರ್ತಿದ್ವಿ. ಬುಕ್ ಆಗ್ಲಿ, ಪೆನ್ಸಿಲ್ ಆಗ್ಲಿ. ನಾನು ಅದು ಸೂರಜ್ ಫೋನ್ ಮಾಡಿದ್ರು, ಸರ್ ಮತ್ ಬರ್ಬೇಕ್ರಿ ಒಂದ್ ಇದಕ್ಕ. ನಾನು ಅಂದೆ ಬೇಡಪ್ಪ, ನನ್ಗಿಂತ ಎಷ್ಟೋ ಕಲಾವಿದರು ಅದಾರ, ಅವರು ಎಲೆ ಮರೆ ಕಾಯಂಗ ಅದಾರ, ಅವ್ನ ಖರ್ಚು ಪರಿಚಯ ಮಾಡಿಸ್ರಿ, ನಾವೇನ್ ದೊಡ್ಡ ಕಲಾವಿದ್ರಲ್ಲ ಅಂದೆ. ಸರ್ ಬರ್ಬೇಕ್ ನೀವು
ಬರ್ಬೇಕಂತ ಮತ್ತೆ ಇದು ಮಾಡಿದ್ರ ಅದಕ್ಕೆ ನಾವು ಅತಿ ಬೆಲೆ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕಂತ ಮತ್ತೆ ಬಂದು ಒಂದು ಕಾರ್ಯಕ್ರಮ ಭಾಗಿಯಾಗೇನಿ. ಕರೆಕ್ಟ್ ಐತ್ರಿ. Thank you. ಅದಕ್ಕಂದ್ರ ನಿಮ್ದು ಏನೈತಲ್ರಿ, ನೇಕಾರ ಜನತೆಗೆ ಒಂದಿಷ್ಟು ಮಂದಿ ನಿಮ್ ಯಾವ ವಿಡಿಯೋ ನೋಡ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಿದೆ, ಎಲ್ಲಾರು ಗೊತ್ತಿಲ್ಲ. ಎಲ್ಲಾರು ಗೊತ್ತಾಗ್ಬೇಕ್ರಿ. ಒಂದ್ ರಂಗ ವೇದಿಕೆಗೆ ಬರೋದಷ್ಟು ಈಸಿ ಅಲ್ಲ, ಅಷ್ಟು ಸುಲಭ ಇಲ್ಲ. ಬಂದ್ ಕೂಡಲೇ ಅಲ್ಲಿದ್ ಏನ್ ಸ್ಟ್ರಗಲ್, ಏನ್ ಮಾಡ್ಬೇಕು, ಸೊ ಅಲ್ಲಿಂದ ಹೆಂಗ ಮತ್ತ ಬೇರೆ ಕಡೆ ಶಿಫ್ಟ್ ಆಗ್ಬೇಕು. ಈಗ ಎಲ್ಲಾ ಡಿಜಿಟಲ್ ಬಂದಾವು. ಸೊ ಈಗ ಕಮರ್ಷಿಯಲ್ ಫಿಲ್ಮ್ಸ್ ಆತು, ಈಗ ವೆಬ್ ಸೀರೀಸ್ ಆತು, ಈಗ ಸೀರಿಯಲ್ಸ್ ಆತು. ಅಂದ್ರೂ ಈಸಿ ಅಲ್ಲ ಮಾಡೋದು, ಅಂದ್ರ ಅಲ್ಲಿ ಹೋಗೋದು ಅಂದ್ರೆ ಅಟ್ಲೀಸ್ಟ್ ಒಂದ್ ಗೊತ್ತಾಗ್ಬೇಕು ಜನಕ್ಕೆ, ಗೊತ್ತಾಗ್ಬೇಕು. ಬಾಳ ವಜ್ಜಿ ಸರ್ ನಮ್ಮ ಪರಿಸ್ಥಿತಿ ಒಳಗ. ನಮ್ಮ ತಂದೆಯವ್ರು ಒಬ್ಬರ ದುಡಿದಾಗ 4-5 ಮಂದಿ ಜನ ಹೊರಿಬೇಕಾಯತ್ತ. ಟೈಲರಿಂಗ್ ಮಾಡ್ತಿದ್ರು ಅವರು. ಭಾಳ ಪರಿಸ್ಥಿತಿ ವಜ್ಜಿ ಅಂದ್ರೆ ಭಾಳ ಪರಿಸ್ಥಿತಿ ವಜ್ಜಿ. ಒಂದು ತುತ್ತು ಅನ್ನಕ್ಕೂ ನಾವು ಪರಿತಾಪ ಪಟ್ಟೇವಿ. ಸ್ಕೂಲ್ ಬಿಟ್ಟು ಬರ್ಬೇಕು, ಮನ್ಯಾಗ ಏನು ಅಕ್ಕಿ ಇರ್ತಿದ್ದಲ್ಲ. ನಮ್ಮ ತಂದೆ ಒಂದು ಡುಂಗಿ ಸುತ್ತ ಗಪ್ಪನ ಹೋದ್ರೆ ಯಾವ್ದೋ ಮನೆಗೆ ಒಂದು ಅಕ್ಕಿ ತಗೊಂಡು ಅನ್ನ ಮಾಡಿ ಉಪ್ಪು ಖಾರ ಎಣ್ಣೆ, ನಮ್ಮ ತ್ರಿಮೂರ್ತಿ ಸಾರು ಅಂತಿದ್ವಿ ನಾವು, ಉಪ್ಪು ಖಾರ ಎಣ್ಣೆ ಅಷ್ಟೇ ಊಟ ಮಾಡಿ ಹೋಗ್ತಿದ್ದೆ ನಾನು. ಭಾಳ ಕಷ್ಟದಾಗ ಬಂದೇನಿ. ಪ್ರತಿಯೊಂದು ಅಂಗಡಿ ಒಳಗೂ ಕೆಲಸ ಮಾಡೇನಿ. ಸೈಕಲ್ ಅಂಗಡಿ ಕೆಲಸ ಮಾಡೇನಿ, ಬಾಂಡೆದ ಅಂಗಡಿ ಕೆಲಸ ಮಾಡೇನಿ, ಕಿರಾಣಿ ಅಂಗಡಿ ಒಳಗೆ ಕೆಲಸ ಮಾಡಿದ್ದೀನಿ, ಬಟ್ಟೆ ಅಂಗಡಿ ಒಳಗೆ ಕೆಲಸ ಮಾಡಿದ್ದೀನಿ. ಎಲ್ಲ ಕೂಡ ಕೆಲಸ ಮಾಡಿದೆ. ಏನೋ ದೇವ್ರು ಈಗ ಒಂದು ಸ್ವಲ್ಪ ಆಶೀರ್ವಾದ ಕೊಟ್ಟಾನ ಅಷ್ಟ. ಇಲ್ಲ ಕರೆಕ್ಟ್ ಇದ್ರ ಅಂದ್ರ ಹಿಂಗ ಕಷ್ಟದಾಗ ಬಂದವ್ರಗ ದೇವ್ರ ಆಶೀರ್ವಾದ ಕೊಟ್ಟಿರ್ತಾನ. ಒಂದ್ ಇನ್ನೊಂದ್ ಏನಂದ್ರ ದೇವ್ರ ಕಾಯ್ತಾನ. ನಾ ಅದೇ ನೋಡ್ಕೊಂಡೆ. ಯಾಕಂದ್ರೆ ನಮ್ ಸಿದ್ಧಾರ್ಥ ನಮ್ ಕೈ ಬಿಟ್ಟಿಲ್ಲ. ಬಿಡಲ್ಲ. ನಮ್ ಎಲ್ಲಮ್ಮ ತಾಯಿ ನಮ್ಮ ಮನೆ ದೇವ್ರ. ಆಕೆ ಆರಾಧ್ಯ ದೇವನ ಬಾಳ ಪೂಜಿಸ್ತೇನೆ. ಅದಕ್ಕೆ ಒಂದ್ ಏನೋ ವರ ಕೊಟ್ಟಾರ ಅಂತ ತಿಳ್ಕೊಬೇಕು ಅಷ್ಟ ನಾವು. ಕರೆಕ್ಟ್ ಇದ್ರಿ, ಕರೆಕ್ಟ್ ಇದ್ರಿ. ಮತ್ತೆ 2023 ಇಸ್ವಿ ಒಳಗೆ 4 ಪ್ರಶಸ್ತಿಗಳು ಬಂದವು. ಒಂದು ರಾಜ್ಯ ಮಟ್ಟದ ವಿಠಲಶ್ರೀ ಪ್ರಶಸ್ತಿ ಅಂತ, ಮಂಜುನಾಥ್ ರೇಳೇಕರ್ ಅಂತ ಅವರ ಒಂದು ಸಾರಥ್ಯದೊಳಗೆ ಬನವಾಸಿ ಒಳಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟರು. 2ನೇ ಪ್ರಶಸ್ತಿ ರಾಧಾಕೃಷ್ಣ ಅಕಾಡೆಮಿ ಇಲ್ಲೇ ಹುಬ್ಬಳ್ಳಿ ಒಳಗೆ ಮನೀಶ್ ಶಿಂದೆ ಅವರ ಸಾರಥ್ಯದೊಳಗೆ ದಶಕಗಳ ಸಾಧಕರು ಅಂತ ರಾಜ್ಯ ಮಟ್ಟ ಪ್ರಶಸ್ತಿ ಕೊಟ್ಟರು. ಅನಂತರ 3ನೇ ಪ್ರಶಸ್ತಿ 2023 ಒಳಗೆ 4 ಪ್ರಶಸ್ತಿ ಬಂದಿದ್ದವು. 2023 ವರ್ಷ ನಿಮ್ಗ ಫುಲ್ ಇದು ಹೆಂಗಂದ್ರ ಮೆಮೊರೇಬಲ್ ಐತಿ, ಬಾಳ ಮೆಮೊರೇಬಲ್. ಅನಂತರ ಕರ್ನಾಟಕ ಚಲನಚಿತ್ರೋತ್ಸವ ಬೆಂಗಳೂರು ಒಳಗೆ ಡಾಕ್ಟರ್ ಪುನೀತ್ ಪ್ರಶಸ್ತಿ ಕೊಟ್ಟರು. ಹೌದು, ಅದು ನೋಡೇನ್ರಿ ನಿಮ್ದು ಪುನೀತ್ ಪ್ರಶಸ್ತಿ ಕೊಟ್ಟರು. ಅನಂತರ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಧೀಮಂತ ಪ್ರಶಸ್ತಿ ಕೊಟ್ಟರು. ಕರ್ನಾಟಕ ರಾಜ್ಯೋತ್ಸವ ಧೀಮಂತ ಪ್ರಶಸ್ತಿ. ಎಲ್ಲಾ ಪ್ರಶಸ್ತಿಗಳು ಏನಪ್ಪಾ ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಮುಟ್ಬೇಕಿದ್ದು, ನಮ್ದೇನಲ್ಲ. ಅಂದ್ರೆ ಒಬ್ರಿಗೊಬ್ರು ಚೆನ್ನಾಗ್ ಮಾಡ್ತಾರ ಹಿಂಗೆ ಅವ್ರ ಬಾಯೊಳಗೆ ಏನ್ ಒಡ್ನುಡ್ಸ್ತಲ್ಲ ಅಲ್ಲಿಂದ ಪ್ರಶಸ್ತಿಗಳು ಬರಕ್ ಶುರು ಆಗ್ತಾವ. ಹೇಳ್ಬೇಕಂದ್ರೆ ನೀವು ಚಲೋ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರ. ಅದೆಲ್ಲ ಏನಪ್ಪಾ ದೇವ್ರು ಕೊಟ್ಟು ವರ ಅದು, ನಮ್ದೇನಿಲ್ಲ. ಆ ತಾಯಿ ಹೆಂಗ್ ನಮ್ಗೆ ಒಡ್ನುಡ್ಸಿ ನಮ್ ಪಾತ್ರ ಮಾಡಕ್ ಹಸ್ತಾಳ ನಾವು ಆ ರೀತಿ ಮಾಡ್ತಾನ ಅಷ್ಟೇ. ಕರೆಕ್ಟ್. ನಿಮ್ದು ಈಗ ಪಾತ್ರ ನೋಡಿ ಇನ್ನೊಬ್ರು ಕರೀತಾರ ನಿಮ್ಗೆ, ಮತ್ತ ಇಲ್ಲ ಚಲೋ ಮಾಡ್ತಾರಪ್ಪ ಇವ್ರ ಪಾತ್ರಕ್ಕೆ ಜೀವ ತುಂಬ್ತಾರ ಇವ್ರ ಅಂತಂದ ಅವ್ರು ನೋಡಿ ಮತ್ ಇನ್ನೊಬ್ರು ಕರೀತಾರ. ಸೊ ಅದಕ್ಕ ಅಂತ ಹೇಳಿ ನಿಮ್ಗೆ 2023ದಾಗ 4-5 ಪ್ರಶಸ್ತಿ ಸಿಕ್ಕ. 4 ಪ್ರಶಸ್ತಿ ಬಂದ್ ನನಗೆ ವಿಚಿತ್ರ ಆಯ್ತು, ಏನಪ್ಪಾ ಇದು ಪ್ರಶಸ್ತಿ ಅಂತ ಖುಷಿನ ಆತು. ಆಮೇಲೆ ನಮ್ಮ ತಂದೆಯವ್ರು ತಿರ್ಕೊಂಡ್ರಲ್ಲ ಮನ್ಸಿಗೆ ಬೇಸರ ಆತು. ನಮ್ಮ ಬಿಟ್ಟು ಹೋದಾರಲ್ಪ ನಮ್ಮ ತಂದೆಯವ್ರು ಹಿಂಗ ಅಂತ ಮನ್ಸಿಗೆ ನೋವು ಆತ. ಯಾಕಂದ್ರೆ ಅವ್ರು ಕೊಟ್ಟ ಮಾರ್ಗದರ್ಶನ ನಾನು ಇಲ್ಲಿ ಮಠ ಕರ್ಕೊಂಡ್ ಬಂದೈತಿ. ಇನ್ನು ಮುಂದೆ ಅವ್ರು ಕೊಡ್ತಾರಂತ ಭರೋಸೆನ ಐತೆ ನನಗೆ, ಆಶೀರ್ವಾದ ಐತಿ. ಈಗ ನಿಮ್ಗೆ ಫಸ್ಟ್ ಕ್ಯಾರೆಕ್ಟರ್ ನಿಮ್ಗೆ ಬಹಳ ಇಷ್ಟ ಆಗಿದ್ದೆ ಅಂದ್ರೆ ಅದು ನೀವು ಮಾಡಿದ್ದು? ನಾ ಮಾಡಿದ್ದಂದ್ರೆ ಅದ ಬೆರ್ಕಿಗಡೆ ಹರಕೆ ಹೆಂಡತಿ ಒಳಗೆ ಒಂದ್ ತಂದೆ ಕ್ಯಾರೆಕ್ಟರ್. ಮಗಳನ್ನ ಗಂಡ ಮನೆಗೆ ಕಳಿಸ್ಬೇಕು. ಅವಾಗ ತಂದೆ ಆದಂತವ ಹೆಣ್ತಿರಲ್ಲ, ಮಗಳನ್ನ ಯಾವ ರೀತಿ ಸಾಕಿರ್ತಾನ. ಅವಾಗ ಅದು ಸೀನ್ ಬಾಳ ನನ್ನ ಮನ್ಸಿಗೆ ಒಂಥರ. ಅಂದ್ರೆ ನನಗೂ ಮಗಳಿದ್ರೆ, ನಮಗ್ 2 ಗಂಡು ಮಕ್ಕಳು, ನನಗೂ ಮಗಳಿದ್ರೆ ನಾ ಈ ರೀತಿ ಹಾಕಿತ್ತು ಏನಪ್ಪಾ ನಂದು ಪರಿಸ್ಥಿತಿ ಅಂತಂದು ಒಂಥರ ಮನದಾಳ ನೋವು ಅನಿಸ್ತ ನನಗೆ. ಇಷ್ಟ ಆಗ್ತದ. ಅದೊಂದು ನಿಮ್ ಬಾಳ ಫೇವ್ರೇಟ್ ಬೆರ್ಕಿ ಗಂಡ ಹರಕೆ ಹೆಂಡತಿ ಅಂತ ಹಂಗ ಬಾಳ ಆಗಿದಾವ. ಇದು ಸ್ಮಾರ್ಟ್ ಮೂವಿ ಒಳಗ ಮಗಳು, ಅದು ಹೆಸರ ಸ್ಮಾರ್ಟ್ ಮೂವಿ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್ ಕೊಪ್ಪಳ ಅವಿನಾಶ್ ಚವಾಣ ಅಂತಂದು ಅದ್ರೊಳಗ ಬಾಳ ಮಾಡಿದ್ದೇನೆ. ಅವ್ರೊಳಗೆ ಒಂದ್ 15-20 ವೆಬ್ ಸೀರೀಸ್ ಮಾಡಿರ್ಬೋದು ನಾ ಅಂದಾಜು. ಯಾವ್ದೋ ಒಂದ್ ಕ್ಯಾರೆಕ್ಟರ್ ನೀವು ಮಾಡಿದ್ ನೋಡಿ ನಿಮ್ಗೆ ಆಮೇಲೆ ಹಿಂತಿರುಗಿ ನೋಡಿದ್ರೆ ಇದೇನೋ ಒಂದ್ ಚಲೋ ಮಾಡಿದ್ಬಿಟ್ಟ, ನಾನ ಮಾಡಿದೀನಿ ನಾ ಮಾಡ್ತಿದ್ದಿಲ್ಲ ಇದ ನಾ ಹೆಂಗ್ ಮಾಡಿದೆ ಅಂತೇಳಿ ಈ ತರ ಯಾವಾಗ ಅನಿಸ್ತ. ಅದು ಒಂದ್ ಯಾವ್ದೋ ಒಂದು ಮೂವಿ ಅಂದ್ರೆ ಬಾಳ ಆಗಿದಾವಲ್ಲ, ಯಾವ ನೆನ್ಪಡಕ್ ಆಗಲ್ಲ. ಅದು ಅವಿನಾಶ್ ಚಂದ್ರೊಳಗ ಒಂದು ಮಾಡಿದ್ದೆ. ಮಾಡಿದ ತಕ್ಷಣ ಅವ್ರು ಮಗಳಿಗೆ ಏನಾಗ್ತದೆ ಊರೊಳಗೆಲ್ಲ ನೀ ಅಂತ ಬಟ್ಟೆ ಹಾಕೇಬೇಡ, ಇಂಥ ಬಟ್ಟೆ ಹಾಕೇಬೇಡ, ನೀ ಕಾಲೇಜಿಗೆ ಹೆಂಗ್ ಹೋಗ್ಕೊಂಡು ನಿನ್ ಮಗಳು ಅಂತಂದು ಎಲ್ಲರೂ ಬಂದು ತಂದಿ ತಲೆ ಕೆಡಿಸ್ತಾರ. ನಿನ್ ಮಗಳು ಹೆಂಗದ ನೋಡ ಹಂಗ ಅಂತಂದು. ಸೊ ಸಮಾಜ ಹಿಂಗಂತೈತೆ ಅಂದ್ಮೇಲೆ ನನ್ನ ಮಗಳು ಹೆಂಗದಪ್ಪ ಅಂತಂದು ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡ್ಬೇಕು ಅಂತ ಒಂದ್ ಕ್ಯಾರೆಕ್ಟರ್. ಅದಕ್ಕೆ ನನ್ನ ಮಗಳಿಗೆ ಅಂತಿರ್ತೀನಿ, ಇನ್ನೊಮ್ಮೆ ನೀ ಕಾಲೇಜಿಗೆ ಹೋಗೋದ್ ಬೇಡ, ಯಾಕಂದ್ರೆ ನೀನು ಸರಿ ಇಲ್ಲ, ನೀ ಬಟ್ಟೆ ಸರಿ ಹಾಕಣಲ್ಲ ಹಂಗ ಅಂತಂದು.
ಆಕಿ ಮಗಳು ಒಪ್ಕೊಂತಾಳ ಆತಪ್ಪ ಅಂತಂದು. ಅವಾಗ ತಂದಿ ಒಂಥರ ಮನ್ಸಿಗೆ ನೋವು ಅನ್ಸೈತಿ, ಸೊ ನನ್ನ ಮಗಳು ನನಗೆ ಹೇಳಿ ಮಾತು ಕೇಳಿಲ್ಲಲ್ಪ ಅಂತಂದು. ಅವಾಗ ಒಂದು ಅತಿಥಿ ಸೀನ್ ಐತೆ, ಅದು ಭಾಳ ಮನ್ಸಿಗೆ ನೋವು ಅನಿಸ್ತದೆ ಸೀನ್. ಅದು ನಾ ಮಾಡಿದ್ದೇನೆ ಈ ಪಾತ್ರ ಅನಿಸ್ತದೆ ನನಗೆ. ಈ ಪಾತ್ರ ನಾ ಮಾಡಿದ್ದೇನ, ಅಯ್ಯಪ್ಪ ಯಾವ ರೀತಿ ಮಾಡೇನಲ್ರಿ. ಹಾ, ಅದ್ ನೋಡಿದಾಗ ಹೆಂಗ ಮನ್ಸಿಗೆ ನೋವು ಅನಿಸ್ತದೆ. ಆ ಪಾತ್ರ ಒಂದ್ಸಲ ರಿಪೀಟ್ ಮಾಡ್ಬೋದೇನ ಹೆಂಗ್ರಿ? ಮಾಡ್ಬೋದು, ಅದೇನಿಲ್ಲ. ಸ್ವಲ್ಪ ಮಾಡಿದ್ರೆ ಖುಷಿ ಅನ್ಸುತ್ತೆ. ಅಂದ್ರೆ ಮಗಳು ಬಂದು ಬಾಜು ಕುಂತಿರ್ತಾಳ, ಅವ ತಂದೆ ಅದ ಅಪ್ಪ ನಾನು ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೇಳ್ತಿರ್ತಾಳ. ಅವಾಗ ಅಪ್ಪ ಮಾತಾಡ್ತಾನ, ಕಾಲೇಜು ಬೇಡ, ನೀ ಕಾಲೇಜಿಗೆ ಹೋಗೋದು, ಊರಾಗ ಜನ ನನಗೆ ಚೀತು ಅನ್ನಕತ್ತಾರ, ಬೇಡ ನೀ ಕಾಲೇಜಿಗೆ ಹೋಗೋದು. ಎಷ್ಟು ಗಿಣಿ ಸಾಕ್ತಂಗೆ ಸಾಕಿನ ಮನಿ ನಾನು, ಎಷ್ಟು ಗಿಣಿ ಸಾಕ್ತಂಗೆ ಸಾಕಿದೆ. ಊರಿನ ಜನ ಎಲ್ಲ ಆಡ್ತಾ ಇದಾರ, ಏನು ನಿನ್ನ ಮಗಳು, ಏನು ನಿನ್ನ ಮಗಳು ಅಂತಂದು. ತಾಯಿ ಇಲ್ಲ ಮಗಳು ಅಂತಂದು ಸಾಕಿ ಸಲೀವಿ ದೊಡ್ಡ ಬಹುಮಾನ ಕೊಟ್ಟುಬಿಟ್ಟಮ್ಮ, ದೊಡ್ಡ ಬಹುಮಾನ ಕೊಟ್ಟುಬಿಟ್ಟೆ ನನಗೆ. ನಿನ್ನ ಇಷ್ಟ ಬಂದು ಮಾಡ್ಕೋ, ಹೋಗು ಹೋಗು ಅಂದ್ರೆ ಹೋಗು, ನಿನ್ನ ಇಷ್ಟ ಬಂದು ಮಾಡ್ಕೋ. ಹೋದ್ಲಾ ದೇವ, ಮುದ್ದಾದ ಮಗಳನ್ನ ಸಾಕಿದೆ, ಹೇಳ್ತಿಲ್ದಾಗ ಗಿಣಿಯನ್ನು ಸಾಕಿದೆ ನನ್ನ ಮಗಳನ್ನ. ಆದ್ರೆ ಏನೋ ಒಂದು ಮಾತು ಮಾತಾಡ್ಬಿಟ್ಟೆ ಅಂತ ಮನಸ್ಸಿಗೆ ನೋವು ಆಗ್ತೈತಿ. ಹೆಣ್ಣೆ ಹತ್ತು ತಂದೆ ತಾಯಿಗಳು ಮಗಳು ತಪ್ಪು ಮಾಡಿದ್ಲಪ್ಪ ಅಂದ್ರೆ ತಿದ್ದಿ ಹೇಳ್ಬೇಕು, ಹೇಳಿದೆ. ಆದ್ರೆ ನನ್ನ ಮಗಳು ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡ್ಲು. ಆಗ್ಲಿ, ನೀವು ಮಾಡಿದ್ದು ನೋಡಿ ಇಂಥ ಪಾತ್ರಗಳನ್ನ ಬಾಳ ಮಾಡಿದ್ದೇನೆ. ಅವೆಲ್ಲ ನನಗೆ ಈಗ ಏನಾಗೈತೆ ಅಂದ್ರೆ ಒಂದು ವರ ಕೊಟ್ಟೈತಿ. ಅಲ್ಲ, ಒಂದು ಕಲೆ ಮಾತಾಡಿದ್ರೆ ಇನ್ನೂ ಮಟ ನನ್ನ ಲೈಫ್ದಾಗ ಯಾವತ್ತೂ ರಿಯಲ್ ಆಕ್ಟಿಂಗ್ ನೋಡಿಲ್ಲ ಈ ತರ. ಅಲ್ಲ, ಈಗಿನ ಕಾಲದಾಗ ರೀ ಹೇಳ್ತೀನಿ, ಒಂದಿಷ್ಟು ಮಂದಿ ಈಗ ಯಾರ ಇರ್ಲಿ, ಹೊಸದಾಗ ಬಂದಿರ್ಲಿ, ಯಾರೇ ಇರ್ಲಿ ರೀ, ಅವ್ರ ಈಗ ಈ ರೀತಿ ಕ್ಯಾರೆಕ್ಟರ್ ಮಾಡಕ್ ಒಂದೇದ್ ಆಗಂಗಿಲ್ಲ, ಎರಡನೇದ್ ಹಿಂಗ್ ಅಳಕ್ ಆಗಂಗಿಲ್ರಿ. ನೀವು ನ್ಯಾಚುರಲ್ ಹಂಗ ಆಗಂಗಿಲ್ಲ. ಅವ್ರಿಗೆಲ್ಲ ಗ್ಲಿಸರಿನ್ ಬೇಕೀಗ ಬೇಕು. ಆದ್ರೆ ನಮ್ಮ ತಂದೆಯವ್ರು ಹೇಳ್ಕೊಟ್ಟಿದ್ದೇನಂದ್ರ, ಮಗ ಮನಸ್ಸು ತುಂಬಿ ಪಾತ್ರ ಮಾಡು, ಮನದಾಳ ಪಾತ್ರ ಮಾಡು. ಆ ಪಾತ್ರ ನಿಂದಾನ, ನೀನ ತಂದೆನೋ ನೀನ ತಾಯಿನೋ ಒಂದು ಬಂಧು ಭಾಗನೋ ಆ ಪಾತ್ರ ನೀನು ಇನ್ವಾಲ್ವ್ ಮಾಡತ್ತ. ಆ ನನ್ನ ತಂದೆದು ಆ ನೆನಪಿಂದ ಪಾತ್ರ ಮಾಡೋದು ಅಷ್ಟ. ಇಲ್ಲ ಖರೆ, ನಾ ಇಷ್ಟ ಲೈಫ್ ದಾಗ ಎಷ್ಟು ಮೂವೀಸ್ ನೋಡಿನಿ, ಅಲ್ಲಿ ರಿಯಲ್ ಟೈಮ್ ಈ ತರ ಆಕ್ಟಿಂಗ್ ಯಾವತ್ತು ನೋಡಿಲ್ಲ. ಬಾಳ ಜನ ಅಂದ್ರು, ಏನ್ ಸರ್ ನೀವು ರಿಯಲ್ ಮಾಡ್ತೀರಾ ಅಂತ. ಅದಕ್ಕ ನಿಮ್ಗ ಅಲ್ಲ, ನೀವು ಇಷ್ಟು ಸರಳ ಇಲ್ಲ ಅಂತ ಅದಕ್ಕೆ ಕರೆದಿದ್ದ. ಏನಪ್ಪ ಅದ ನಾನಲ್ಲ, ನಾವು ಚಿಕ್ಕ ಕಲಾ ಇದ್ರಪ್ಪ, ಯಾಕೆ ಕರಿತೀರಿ, ಬೇರೆಯವ್ರು ಕರೀರಿ. ಇಲ್ಲ ಈಗ ನೀವು ಇಷ್ಟ ಎಲ್ಲ ಮಾಡಿ ಮತ್ ಚಿಕ್ಕಲ ನಾವು ನಂಬಕ್ ಆಗಲ್ಲ ಸರ್. ಇಲ್ಲ ಪಾಪ, ಅಂದ್ರೆ ನೀವು ಇಷ್ಟು ಸಪೋರ್ಟ್ ಮಾಡಿ ನಮ್ಮ ಒಂದು ಕರೆಸಿ ಅಂದ್ರೆ 4 ಜನಕ್ಕೆ ಇವ್ರ ಪರಿಚಯ ಎಲ್ಲ ಮಾಡ್ತಿದ್ರಲ್ಲ, ನಾನ್ ನಿಮಗೆ ಧನ್ಯವಾದ ಹೇಳ್ಬೇಕು. ಆಕ್ಚುಲಿ ಅದು ನೀವು ಕ್ಯಾರೆಕ್ಟರ್ ಬಾಳ ರಿಯಾಲಿಟಿ ಐತಿ ನಿಮ್ದು. ನನಗೇನು ಮನಸ್ಸು ತುಂಬಿ ಪಾತ್ರ ಮಾಡ್ಬೇಕು ಅನ್ನೋದು ನಮ್ದು. ಆಮೇಲೆ ಹಾಸ್ಯ ಪಾತ್ರ ಮಾಡಿದ್ರು ನಂದು ಹಂಗ. ಹಾಸ್ಯ ಪಾತ್ರ ಮಾಡಿದ್ರೆ ಎಷ್ಟೋ ಜನ ಏನೋ ಆಗಿ ಹೋತನ ಅಂತ ತಿಳ್ಕೊಂಡಿದ್ರು ಅವ್ರು. ಅಂದ್ರೆ ಹಾಸ್ಯ ಪಾತ್ರದಾಗ ಒಂದ್ ಹೆಣ್ಣಿನ ಕೈ ಒಬ್ಬ ಗಂಡ್ಮಗ ಹಿಡಿದಾಗ ಯಾರು ಕರೆಂಟ್ ಶಾಕ್ ಹೊಡಿತೈತಲ್ಲ, ಕರೆಂಟ್ ಶಾಕ್ ಹೊಡ್ದಂಗ ಆಗೈತಿ. ಅಂದ್ರೆ ಗಿಣಿರಾಮದಾಗ ಸಂಧ್ಯಾ ಪಾತ್ರ ಮಾಡ್ಯಾರಲ್ಲ, ಗಿಣಿರಾಮದೊಳಗ ಆ ಹೆಣ್ಮಗಳು ನಂಗೆ ಕೈ ಪಾತ್ರ ಮಾಡಿದ್ರು. ಅವ ಮುದುಕ್ ಆಗಿರ್ತಾನ, 70-90 ವರ್ಷ ಮುದುಕಾದ್ರೂ ಮದುವೆ ಬೇಕಂತಿರ್ತಾನ ಅವ. ಮಾಸ್ಕ್ ಮಂಜನ್ ಶಿಲ್ಡೋನ್ ಪ್ರಸಂಗ ಅಂತ ಅದು 90 ವರ್ಷ ಮುದುಕನ್ ಪಾತ್ರ ಮಾಡಿದ್ದೆ ನಾನು. ಎಲ್ಲ ಫೋಟೋಸ್ ಎಲ್ಲ ಅದಾವ. 90 ವರ್ಷ ಮುದುಕನ್ ಪಾತ್ರ ಮಾಡಿದಾಗ ಒಂದ್ ಹೆಣ್ಣಿನ ಸ್ಪರ್ಶ ಕೈ ಆದಾಗ ಯಾರ ಪೂರ್ತಿ ಶೇಕ್ ಹೊಡೆದು ಮಕ್ಕಳು ಬಿಟ್ಟಂಗ. ಅವ್ರ ಏನ್ ತಿಳ್ಕೊಂಡ್ಬಿಟ್ರು, ಮಂಜು ಸರ್ ಏನಾಯ್ತು ಅಂದ್ರೆ ನಾಟಕನಾಗ, ಮೇಡಮ್ ನನ್ಗೆ ಏನಾಗಿಲ್ರಿ, ಆಕ್ಟಿಂಗ್ ತೋರ್ ಅಂತ ಮೈಕ್ನಾಗ ಅಂದ ನಾ ಸಣ್ಣಗೆ. ಹಿಂಗ ನೀವು ಮೇ ಬಿ ಒಂದು 4 to 5 years ಇಂದ ನಂಗೆ ಶೂಟಿಂಗ್ ಒಂದು ಅಪರ್ಚುನಿಟಿ ಸಿಕ್ತಿತ್ತು. ನಮಗೂ ಆಡಿಷನ್ ತಗೊಂಡಿದ್ವಿ ನಾವು. ನಾನು ಬಂದಿದ್ದೆ, ನಾನು ಆಡಿಷನ್ ಕೊಟ್ಟಿದ್ದೆ, ಆದ್ರೆ ರಿಜೆಕ್ಟ್ ಆದೆ. ಇವಾಗ ಹೋಗ್ತಿದ್ದಾರೆ, ಇಲ್ಲ ಹಿಂಗ ಆಡಿಷನ್ ಕೊಟ್ಟಿರೋಣ ಏನ್ ಮಾಡ್ಬೇಕಂತಂದ ಹೋಪ ಯಾವ್ದು ಡೈಲಾಗ್ ನೋಡ್ಕೊಂಡು ಹೇಳಕ ಇವ ಏನ್ ಮಾಡಿ ಡೈಲಾಗ್ ನೋಡ್ಕೊಂಡು ಹೋಗ್ಬೇಕಿತ್ತ, ನೋಡ್ಕೊಂಡು ಹೋಗಿಲ್ಲ. ಇವಂಗ ಆಡಿಷನ್ ಅನ್ನೋದು ಗೊತ್ತಿಲ್ಲ, ನಂಗೆ ಗೊತ್ತಿದ್ದಿಲ್ಲ. ನಂಗೆ ಒಬ್ರು ಫೋನ್ ಹಚ್ಚಿ ಕಲ್ತಿದ್ರು, ಹಿಂಗ ಈ ತರ ಐತಿ ಮಾಡ್ಬೇಕಂತ ಹೇಳಿ. ನೀವು ಕರೆದ್ರಿ ಆಕ್ಟಿಂಗ್ ಮಾಡಂತಂದ್ರಿ, ರೋಲ್ ಯಾವ್ದೋ ಒಂದ್ ಇತ್ತದ, ಮೇ ಬಿ ಒಂದ್ ರೋಲ್ ಕೊಟ್ಟಿದ್ರಿ, ಭಯ ಪಡೋದು ಏನೋ ಇತ್ತದ.
ಏನೋ ಭೂತಿಗ್ ನೋಡಿ ದೇವಗ್ ನೋಡಿ ಭಯ ಪಡ್ತಿತ್ತು. ಅದು ಇರ್ತದ ಅದ ಮಾಡಿದೆ ಆಗ್ಲಿಲ್ಲ, ಸಕ್ಸಸ್ ಅನ್ನಿಸ್ಲಿಲ್ಲ, ರಿಜೆಕ್ಟ್ ಆತ. ಏನ್ಪಾ ನಾವ ಇವೇನಿರ್ತಾವಲ್ಲ 9 ರಸಗಳ ನವರಸಗಳನ್ನ ಅರ್ಥ ಕುಡಿದ ಮಾತ್ರ ಅಷ್ಟೇ ಗೊತ್ತಾಗ್ತದ ಏನಂತ. ಆಕ್ಟಿಂಗ್ ಮೇನ್ ಅವದಲ್ರಿ ನವರಸ, ಅವ್ ಬೇಕು. ಅದ ಅರ್ಧ ಕುಡಿದ್ರೆ ಕಾಮಿಡಿ ಇದ್ದಾಗ ಗಪ್ಪನ ಅಂದ್ರೆ ಕಣ್ ಎಕ್ಸ್ಪ್ರೆಷನ್ ನಾವ್ ಮಾಡಂತ ಹಾವಭಾವ ಇರ್ತಲ್ಲ ಗಪ್ಪನ. ಆಶ್ಚರ್ಯಕರವಾದ ಘಟನೆ ಬಂದಾಗ ಆಶ್ಚರ್ಯಕರದ ಘಟನೆ, ನಗು ಬಂದ ನಗು, ಅವ್ ಏನ್ರಿ ನವರಸ ಅದ ಒಂದೊಂದಕ್ಕೊಂದೊಂದು ಅರ್ಥ ಅದಾವ ಅದಕ್ಕೆ. ಆಮೇಲೆ ಈಗ ಒಂಥರ ಶಾಕ್ ಆಗೋದು ಈ ಟೈಪ್. ಆನಂತರ ನಗು ಬಂದಾಗ ಆಮೇಲೆ ಅಪಾಸ್ಯ ಮಾಡೋದು, ಅಪಾಸ್ಯ ಮಾಡೋದು, ಆಶ್ಚರ್ಯ ಬೇರೆ, ಭಯಾನಕ ಗಾಬರಿ ಆಗೋದು, ಆಮೇಲೆ ದುಃಖ ಸೆಂಟಿಮೆಂಟ್ ಈ ಟೈಪ್. ಈ ತರ 9 ಅದಾವಲ್ಲಿ ಅವು. 9 ಮಾಡ್ಬೇಕು ಅದು. ರೌದ್ರ ರಸ, ಆಮೇಲೆ ನಾಚಿಕೆದು, ಇವೆಲ್ಲ ಹಿಂಗ್ 9 ರಸ ಇದ್ರ ಅದ ಆಕ್ಟಿಂಗ್ ಬರ್ತೀರಿ, ಇಲ್ಲ ಅಂದ್ರೆ ಬರಲ್ಲ ಅದು. ಅವಿಷ್ಟು ಒಂಥರ ಏನಪ್ಪ ಕರಗತ ಆಗ್ಬೇಕು ನಮಗ. ಕರಗತ ಆದ ಮಾತ್ರ ಅಷ್ಟ. ಈಗ ಮತ್ ಮುಂದ್ರಿ ಯಾವ ನೆಕ್ಸ್ಟ್ ಕ್ಯಾರೆಕ್ಟರ್ ಮೊನ್ನೆ ಹೋಗಿ ಬಂದಿರಿ ಬಡ್ಡಿ ಇದು ಬಡ್ಡಿ ಭೀಮವ ಅಂತಂದು. ಅವ್ರು ಮುಕ್ಕಳಪ್ಪನ ಜೊತೆ ಹೆಂಡತಿ ಪಾತ್ರ ಮಾಡ್ತಾರ ಮಲ್ಲಿಕಾ, ಅವ್ರ ಜೊತೆ ಮಾಡಿ ಬಂದೆ. ಹೌದು. ಈಗ ಮತ್ತೆ ಯಾವ ಚಲನಚಿತ್ರದ ಯಾವ ಬಂದಿಲ್ಲ, ಅವಕಾಶನೂ ಬಂದಿಲ್ಲ. ಮತ್ತೆ ಕಾಮಿಡಿ ಕಿಲಾಡಿಗಳಿಗೆ ಕೊಟ್ಟಿದ್ದೆ, ಅದು ಸೆಲೆಕ್ಟ್ ಆಗ್ಲಿಲ್ಲ. ಮಜಾ ಬರ್ತಾ ಕೊಟ್ಟಿದ್ದೆ, ಸೆಲೆಕ್ಟ್ ಆಗ್ಲಿಲ್ಲ. ಅದೇ ನಮ್ಮ ತಂದೆ ಕನಸು ಏನಂದ್ರೆ ಒಂದ್ಸಲ ನನ್ನ ಮಗ ಹೋಗ್ಬೇಕು, ರಿಯಾಲಿಟಿ ಶೋ ಬೇಡ್ಬೇಕಾರೆ ಒಂದ್ ಯಾವ್ದಾರು ಧಾರಾವಾಹಿ ಒಳಗಾತು ಒಂದಲ್ಲಿ ಫಿಕ್ಸ್ ಆಗ್ಬೇಕು. ಅಂದ್ರೆ ನೀವು ಆಲ್ರೆಡಿ ಮೂವ್ ಮಾಡಿದ್ರಿ ಈಗ? ಅಂದ್ರೆ ಸಿಂಗಲ್ ಎಪಿಸೋಡ್ ಇದ್ದು ಎಷ್ಟು ಎಪಿಸೋಡ್ ಇದ್ದು? 2 ದಿವಸದ ಎಪಿಸೋಡ್ ಇದ್ದು, ಡಬಲ್ ಎಪಿಸೋಡ್ ಬರ್ತದೆ. ಹಿಂಗ್ ಪರ್ಮನೆಂಟ್ ರೋಲ್ ಇನ್ನೂ ಮಟ್ಟ ಸಿಕ್ಕಿದೆ. ಈ ನಾಟಕ ನಾವು ಕನಿಷ್ಠ ಅಂದ್ರೆ 115 ನಾಟಕ ಅದು ನಾನು ಈಗ ಕಂಪ್ನಿ 115 ನಾಟಕ. 115? ಹೌದು. ನೀವು ಈಗ ಮಾಡಿ ಮತ್ತೆ ಸಣ್ಣ ಕಲಾವಿದ ಹೆಂಗ್ ನಂಬಕ್ ಆಗ್ತದೆ? 70 ವೆಬ್ ಸೀರೀಸ್ ಅದು, 70 ವೆಬ್ ಸೀರೀಸ್, 15 ಚಲನಚಿತ್ರ, ಒಟ್ಟು ಎಷ್ಟೆಲ್ಲ ಮಾಡ್ಕೊಂಡ್ ಬಂದಾನೆ. ಮಾಡಿದ್ರಿ ಮತ್ತೆ ಅಲ್ಲ ಇದ ಇಷ್ಟಕ್ಕ ನೀವು ಇಷ್ಟ ಮಾಡ್ರಿ, ಇನ್ನೂ ಐತ್ ನಿಮ್ದು ಜರ್ನಿ. ಅದು ದೇವ್ರನ್ನ ಕೂಡ್ಕೊಡ್ಬೇಕಲ್ಲ, ಅದ ಅಂತೇನ್ರ ಇನ್ನೂ ಜರ್ನಿ ಐತ್ ನಿಮ್ದು, ಇನ್ನೂ ಈಗ ಮುಗ್ದಿಲ್ಲ, ಇನ್ನೂ ದೊಡ್ಡ ಜರ್ನಿ ಐತ್ ನಿಮ್ದು. ಶ್ರಮೆ ಪಡೋಂಗ್ ಯಾವತ್ತೂ ದೇವ್ರು ಬಿಟ್ಕೊಡಲ್ಲ. ಆದ್ರೆ ನಾನು ಅದ್ರ ಬಗ್ಗೆ ನಾನು ಏನೋ ಪಾತ್ರ ಮಾಡಿದ್ರು ಪೂಜಿಸ್ತೇನೆ ಅದನ್ನ. ಯಾವ್ದೋ ಒಂದು ಕಲೆ ಅಂದ್ಮೇಲೆ ಅದು ಪೂಜಿಸ್ಬೇಕು, ಪ್ರೀತಿಸ್ಬೇಕು. ಅದ್ ಹೆಂಗ್ ಗೊತ್ತಾ, ನಮ್ಮನ್ನ ಅದು ತಗೊಂಡ್ ಹೋಗ್ತೈತಿ, ಅದ್ರ ಜೊತೆ ನಾವ್ ಹೋಗೋದ್ ಬೇಡ, ನಾನು ಎಲ್ಲ ಕರ್ಕೊಂಡು ಹೋಗ್ಬಿಡ್ತೈತಿ. ಅದಕ್ಕೆ ಈಗ ನನಗೆ ನೋಡ್ರಿ ಸುಳ್ಳು ಹೇಳಂಗಿಲ್ಲ. ಇವತ್ತು ಅಂದ್ರೆ ಒಳ್ಳೇದು ರಂಗಭೂಮಿ ಇದು ಒಂಥರ ನನಗಿದೆ, ಅದ ದೇವಸ್ಥಾನ ಇದ್ದಂಗೆ ಇದೆ. ಆಮೇಲೆ ನಾನು ಟೈಮಿಂಗ್ ಮಹತ್ವ 9 ಕೇಳಿದ್ರೆ 8 ಇರ್ತೇನೆ, 10 ಕೇಳಿದ್ರೆ 9 ಇರ್ತೇನೆ. ನಮ್ಮ ಮಾತಿ ಅವ್ರು ಕಾಯಬಾರ್ದು. ಹಿಂಗ ಅಂತಂದ ಅದೊಂದು ಭಾಳ ಫಲಿಸ್ತೇನೆ ನಾನು ಯಾವಾಗಲೂ. ಇಲ್ಲ ಟೈಮ್ ಚಲೋ, ಟೈಮಿಗೆ ರೀಚ್ ಆದ್ರೆ ಚಲೋ. ಆಮೇಲೆ ನಮ್ಗೆ ಏನಂದ್ರೆ ಅದನ್ನ ಪ್ರೀತಿಸ್ಬೇಕು, ಯಾವ್ದಾದ್ರು ಪೂಜಿಸ್ಬೇಕು ಅದನ್ನ. ಅದ್ರ ಬಗ್ಗೆ ನಾವು ಭಾಳ ಆಸಕ್ತಿ ಇಟ್ಟು ಗೌರವ ಕೊಟ್ವಿಲ್ಲ, ನಮ್ದೆಲ್ಲ ಬೆಳೆಸ್ತದ ಅದು. ಗಮಂಡ್ ಇರಬಾರ್ದು ಮನುಷ್ಯ. ಇಲ್ಲ ನಾ ಈಗ ನೆಕಾನದ ಅಂತಿರ್ತಾರೆ, ಏನ್ ಸರ್ ಇಷ್ಟ ಮಾಡ್ತೀರಿ, ನಿಮ್ಗೆ ಏನು ಒಂದು ಅಹಂಕಾರ ಅದೇನ, ನನ್ ಬೇಡ ಅಂದೇನ. ಅಹಂಕಾರ ಬಂದ ಮನುಷ್ಯ ಸುಟ್ಟ ಅಂತ. ಹೌದು, ಅಹಂಕಾರ ಬಂತ ಸುಟ್ಟ ಅಂತ. ನಮ್ಗೆ ಅದು ಬೇಡ ಅಂತ ಹೇಳಿದ. ನಮ್ಮ ಅದು ಇರೋದು ಬೇಡ, ದೇವ್ರ ಹಂಗ ಪ್ರೀತಿ ತೋರ್ಸಂಗ ಅಷ್ಟೇ ನಮ್ಗೆ ಪ್ರೀತಿ ಇರ್ಲಿ, ವಿಶ್ವಾಸ ಇರ್ಲಿ, ಹಿಂಗ ಅಂತ. ಈಗ ಮತ್ತ ಉಡಾ ಮೆಂಬರ್ದ ಏನಾದ್ರು ಉಡಾ ಮೆಂಬರ್ ಕರಿತೀನಿ ಅಂದಾರೆ, ಮತ್ತೆ ಕರೆದಿಲ್ಲ, ಇನ್ನು ಕರಿತಾರ. ಇನ್ನು ಟೈಮ್ ಐತೆ ಕರಿತಾರ. ಅಧ್ಯಕ್ಷ ನಂದ ಅಲ್ಲ ಅದ್ರಾಗ, ನಾನು ಅಧ್ಯಕ್ಷ ಅದ್ರಾಗ ಕರಿತಾರ. ಅಂದ್ರೆ ನಿಮ್ ರೋಲ್ ಏನೇ ಕಂಟಿನ್ಯೂಟಿ ಐತಿ? ಕಂಟಿನ್ಯೂಟಿ ಆ ತರ ಇದ್ರೆ ಚಲೋ ರೀ. ಅದಕ್ಕೆ ಅಂದ್ರೆ ಅವ್ರದ್ದು ಪಾಪ ಈಗ ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಯಾರು ಜಗದೀಶ್ ಮುಖಿ ಅವರು. ಅದಕ್ಕೆ ಮತ್ತೆ ಅವ್ರು ಏನ್ ಮಾಡ್ಯಾರ ಅಂದ್ರೆ ಈಗ ಅಲ್ಲಿ ನೋಡ್ಕೋಬೇಕು ಇಲ್ಲಿ ನೋಡ್ಕೋಬೇಕಂತಂದ ಸ್ವಲ್ಪ ಎಪಿಸೋಡ್ ಎಲ್ಲ ಲೇಟ್ ಆಗಿ ಬಿಡ್ತಾ ಇದಾರೆ. ನಿಮ್ಮ ಅಪ್ಪಾರ ಏನತ್ತಲ್ರಿ ಅಂಕಲ್ ಅವ್ರದ್ದು, ಅವ್ರೆಲ್ಲೂ ಹಿಂಗ ಪಿಕ್ಚರ್ ಹಿಂಗ ಟ್ರೈ ಇಲ್ಲ. ಅವಾಗ ಬೇರೆ ರಂಗಭೂಮಿ ಪಿಕ್ಚರ್ ಇದ್ದಿಲ್ಲ ಅವಾಗ. ಗುಬ್ಬಿರಣ ಕಂಪ್ನಿ ಒಳಗಂದ್ರೆ ನಮ್ಮ ತಂದೆಯವರು ಆಕ್ಚುಲಿ ರಾಜ್ಕುಮಾರ್ ಜೊತೆ ಆಕ್ಟಿಂಗ್ ಮಾಡಿ ಅಂತ ಹೇಳಿದ್ರು ನನಗೆ ಅವಾಗೆಲ್ಲ. ಗುಬ್ಬಿರಣ ಕಂಪ್ನಿ ಒಳಗೆಲ್ಲ ರಾಜ್ಕುಮಾರ್ ಜೊತೆ ಆಕ್ಟಿಂಗ್ ಮಾಡಿ ಅಂತ ಹೇಳಿದ್ರು ನಮ್ಮ ತಂದೆಯರೆಲ್ಲ ಅವಾಗೆಲ್ಲ. ಆಮೇಲೆ ಪ್ರತಿಯೊಂದು ಕಾಮಿಡಿ ಪಾತ್ರ, ಇಷ್ಟು ದೊಡ್ಡದ ಟೊಪಿಗೆ ಅದಕ್ಕೊಂದು ಚೌರಿ ಬರ್ತಿತ್ತು ಹಿಂದ್ಗಡೆ, 2 ಹಲ್ಲು ಮುಂದೆ. ಕಾಮಿಡಿ ಬಂದ್ರೆ ಭದ್ರಪಾರ್ ಬಂದ್ರು ಅಂತಿದ್ರು ಅಂತ ಸ್ಟೇಜ್ನಾಗ. ಅಂತ ಒಳ್ಳೆ ಕಲಾವಿದ್ರು ಅವರು. ಅವ್ರೆಷ್ಟು ಮಾಡ್ಯಾರ್ರಿ? ಭಾಳ ಮಾಡಿರ್ಬೇಕು ಅವಾಗ, ಭಾಳ ಮಾಡ್ಯಾರಂತ ಅವ್ರು. ಅಂದ್ರೆ ನಮ್ಗೆ ಸುತ್ತಮುತ್ತಲ ಹಳ್ಳಿಯರ್ ಹೇಳ್ತಿದ್ರು, ಏನಪ್ಪಾ ನಿಮ್ಮ ಅಪ್ಪ ನಾಟಕ ಬಾ ಅಂತಿದ್ರು ನಮ್ಗೆಲ್ಲ. ಒಂದ್ 500+ ಆಗಿರ್ಬೇಕೇನ್ರಿ? ಇಲ್ಲ, ಅವ ಅಷ್ಟಾಗಿಲ್ಲ. ಮೊದ್ಲೆಲ್ಲ ನಾಟಕನ ಜಾಸ್ತಿ ಇದ್ವು, ಊರಿಗೆ ನಾಟಕನ ಬರ್ತಿದ್ವು. ನಮ್ಗೆ ಈಗ ಕಣ್ಣ ನೀರು ಬರ್ತಾವ. ನಮ್ಮ ತಂದೆಯವ್ರು ಒಂದು ಪಾತ್ರ ಕೊಡ್ರಿ ಅಂತ ನಾನು ಕರ್ಕೊಂಡು ಹೋಗಿದ್ರಲ್ಲ, ಇಲ್ರಿಪ್ಪ ಆಗೋದಿಲ್ಲ ಅಂತಿದ್ರು. ಕಡೆಗೆ ನಿಮ್ ಕಾಲ್ ಬೀಳ್ತಂತಂದು ಅವ್ರು ಸಣ್ಣ ದೊಡ್ಡಲ್ಲ ಅವ್ರು ಕಾಲು ಹಿಡ್ಕೊಂಡ್ಬಿಟ್ರೆ ಹೋಗಿ. ನನಗೊಂಥರ ಮನಸ್ಸಿನ ನೋವು ಅನ್ಸದ, ಬಾಬಾ ಬ್ಯಾಡ್ ಬಿಡು ಬಾಬಾ ಅಂತಿದ್ದೆ. ಸುಂದರಪ್ಪ ನಾವು ಕಾಲು ಬಿಡ್ಬೇಕು, ಅವ್ರದ್ದು ಇದು ತೊಗೋಬೇಕು, ನಾವು ಹಸಿರು ತೊಗೋಬೇಕು. ಆಮೇಲೆ ಅವರು ಒತ್ತಾಯಕ್ಕೆ ಒಂದು 15-20 ಡೈಲಾಗ್ ಬರ್ಕೊಡ್ತಿದ್ರು. ನಾಳೆ ಬಂದು ಮಾಡಪ್ಪ
ಹೋರತ್ಲಾಗ ಅನ್ನೋರು. ನಾಳೆ ಬಂದ್ ಮಾಡಿದಾಗ ಆ ಮಾಡಕ್ನ ಬಂದ್ ಹಾಕ್ಕೊಂಡ್ಬಿಡ್ತೈತ ನನಗೆ. ಏನ್ಪಾ ಎಂತ ಹುಡುಗದಿ ನೀನು, ಎಂತ ಮಗನ ಹಿಡಿದ್ರಿ, ಒಳ್ಳೆ ಕಲಾವಿದ, ಅದನ್ನ ಮುಂದುವರ್ಸ್ರಪ್ಪ ನಿಮ್ ಕೈ ಬಂದ್ ಮತ್ತೆ ಅವ್ರು ಕಾಲ್ ಬಿಡಾರ ಮತ್ತೆ ನಮ್ಮ ತಂದೆ ಉಲ್ಟಾ. ಈ ಬಾಳ ಘಟನೆ ಆಗ್ಯಾವಂತವಲ್ಲ. ಈ ತರ ಮೊದ್ಲಿಂದ ಮಾಡ್ಕೊಂಡ್ ಬಂದಿವಿ ನೀವು ಸಣ್ಣ ಇದ್ದಾಗ. ಹೌದೌದು. ನಾನು 4ನೇ ಕ್ಲಾಸ್ ಹುಡುಗಿದ್ದಾಗ ಅದು ಭಾರತ ವೀರ ಅಂತ ಬರ್ತಿತ್ತು ಬುಕ್ನೊಳಗ, ಪೌರವ ಅಲೆಕ್ಸಾಂಡರ್, ಅಲ್ಲಿಂದ ಸ್ಟಾರ್ಟ್ ಮಾಡಿದ್. ಹಂಗೆ ಮನೆ ಫಸ್ಟ್ ನಿಮ್ ನಾಟಕ ಅದ ಫಸ್ಟ್ ನಾಟಕ. ಸ್ಕೂಲ್ ಟೈಮ್ದಾಗ ಮಾಡಿದ್ವಿ. ಸ್ಕೂಲ್ ಗ್ಯಾದರಿಂಗ್ ಒಳಗ ಎಲ್ಲ ಮಾಡಿದೇನೆ. ಪ್ರತಿಭಾ ಕಾರಂಜಿ ಒಳಗ, ಪ್ರತಿಭಾ ಕಾರಂಜಿ ದೊಡ್ಡದು ಅಲ್ಲಿಂದ ಮಾಡ್ಕೊಂತ ಆಮೇಲೆ ಒಬ್ಬರು ನೋಡ್ರಿ ಹುಡುಗ ಅಂತಲ್ಲ ಟ್ಯಾಲೆಂಟ್ ಐತಿ, ಏನೋ ಒಂದು ಅವಕಾಶ ಕೊಡೋಣ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ರು. ಇಲ್ಲ ಸಂತ ತುಕಾನು ನಾಟಕ ಮಾಡಿದ್ವಿ ಸಭಾಗೇಂದ್ರ ಹಾಲ್ನಾಗ. ಅದೇನ್ ಪಾತ್ರ ಅಂದ್ರೆ ನನಗೆ ನಾ ಮಾಡಿನಂತ ಅನ್ಸವಲ್ ನನಗೆ. ಅದು ಮನೆ ಅಂದ್ರೆ ಅದು ಬಾಲಕೃಷ್ಣ ಮಾಡಿದ ಪಾತ್ರ, ಅದು ಮುಂಬಾಜಿ ಅಂತ ಅಂದು. ರಾಜ್ಕುಮಾರ್ ಪಾತ್ರ ನಮ್ಮ ಚಕ್ರ ಸಲಹೆ ಮಾಡಿದ್ರು. ಅಂದ್ರೆ ಇದು ಬರೀ ಹೇಳ್ಸದ ಅವಂಗ, ಸಂತ ತುಕಾರಾಮಗೆ ಬರೀ ಹೇಳ್ಸದ ಪಾತ್ರ. ಆ ನಮನಿ ಪಾತ್ರ ಇತ್ತು. ಕೊನೆಗೆ ತನ್ನ ತಪ್ಪು ಅರಿವಾದಾಗ ಓಡ್ ಹೋಗಿ ಅವ್ರ ಪಾದ ಮುಟ್ಟೋದೈತಿ. ನಾನು ಓಡ್ ಬಂದ ತಕ್ಷಣ ನನ್ನ ಮೊಣಕಾಲ್ ಕೆತ್ತ ಹೋಗಿತ್ತು ನಂದು. ಅದು ಅಂದ್ರೆ ರಿಯಲ್ ಆಕ್ಟಿಂಗ್ ಮಾಡಿದಾಗ ನನ್ನ ಮೊಣಕಾಲ್ ಕೆತ್ತ ಹೋಗಿತ್ತು. ಆ ನಮನಿ ಬಂದು ಆಕ್ಟಿಂಗ್ ಮಾಡಿದೆ ನಾನು. ಆಮೇಲೆ ಹಿಂಗ್ ಹಿಡ್ಕೊಂಡು ಹಿಂಗೆ ಊರಿ ಮ್ಯಾಲೆ ಎದ್ದೆದ್ದು ಹಿಂಗೆ ಶೇಕ್ ಮಾಡ್ಕೊಂಡು ಅವ್ರ ಮುಖ ಹಿಡ್ಕೊಂಡು ಹಿಂಗೆ ಮಾಡಿದ್ರಾಗ ಸಿಳ್ಳಿ ಸಭಾಗೇಂದ್ರ ಹಾಲ್ನೆಲ್ಲ ಎಲ್ಲಿ ಕರ್ಕೊಂಬಂದಿರಿಪ್ಪ, ಎಲ್ಲಿ ಕರ್ಕೊಂಬಂದಿರ ಅವ್ರನ್ನಂತ ಎಲ್ಲ ಕೇಳಿದ್ರಂತ ನಮ್ಮ ಚಕ್ರ ಸಲ್ಲವ್ರಿಗೆ. ಈಗ ಇಲ್ಲೇ ನೆಕಾನಾರ್ದಾರ್ದೆ ಅವರು ಹಿಂಗೆ ಅಂತ. ಏನ್ರಿ ಅದ್ಭುತ ಕಲಾವಿದ್ರು ಹಂಗೆ ಅಂತ. ಅಲ್ಲಿಂದ ಮಾಸ್ಕ್ ಬಂದ ಸಿಡೋ ಪ್ರಸಂಗ, ಒಟ್ಟು ಒಂದೊಂದು ಪ್ರತಿಯೊಂದು ಭಾಗನ ಒಳ್ಳೆ ಪಾತ್ರ ಕೊಟ್ರು. ಒಳ್ಳೆ ಪಾತ್ರದ ಜೊತೆಗೆ ನಾನು ಜನರಿಗೆ ಪರಿಚಯ ಆಯ್ತು ಅಷ್ಟೇ. ಈಗ ಮತ್ತೆ ಯಾವ್ದಾವನ್ರಿ ಈಗ ಮತ್ತೆ ಸದ್ಯ ಆಗಿಲ್ಲ, ಈ ಸದ್ಯಕ್ಕೆ ಯಾವಿಲ್ಲ. ನೀವು ಈಗ ಮತ್ತೆ ನಾಟಕ ಮತ್ತೆ ಅಂಗಡಿ ಹೆಂಗ್ ಏನು ಈಗ ನಾನು ಎಲ್ಲರ ಡ್ರಾಮಾಕ್ ಹೋಗ್ಲಿ ಅಥವಾ ಎಲ್ಲರ ವೆಬ್ ಸೀರೀಸ್ ಹಿಂಗ್ ಹೋದ್ರು ನಮ್ಮ ಮಿಸ್ಸಸ್ ನೋಡ್ಕೊಂತಾರೆ. ಅಂಗಡಿ ಅಂದ್ರೆ ಎಲ್ಲ ಐಟಮ್ಸ್ ಹಾಕ್ಸ್ಕೊಟ್ಟು ಹೋಗ್ಬಿಡ್ತಾನಲ್ಲ, ನಮ್ಮ ಮಿಸ್ಸಸ್ ನೋಡ್ಕೊಂತಾರೆ. ಅಂಗಡಿ ಹೆಂಗ್ ಚಲೋ ನಡೀತೈತಿ? ಐತಿ ನಡೀತೈತಿ. ನಾವು ಭಾಳ ವರ್ಷ ಎಲ್ಲ ದೇವ್ರ ಆಶೀರ್ವಾದ ಕೊಟ್ಟು ಐತಿ, ಹೆಸರು ಐತಿ. ಸ್ವಾಗತ ಅಂಗಡಿ ಹೋಗೋಣ, ಸ್ವಾಗತ ಅಂಗಡಿ ಹೋಗೋಣ ಅಂತಂದು ಎಲ್ಲಿದ್ರಲ್ಲಿ ಸ್ವಾಗತ. ನೇಕಾನ ಜನತೆ ಏನೈತಲ್ಲ ಪ್ರೀತಿ ತೋರ್ಸ್ಯಾರ. ಅಂದ್ರೆ ಒಂದು ತುತ್ತ ಅನ್ನಕ್ಕೆ ಸಹಿತ ದಾರಿ ಮಾಡಿಕೊಟ್ರ ಅವ್ರು. ಅಲ್ಲಿಂದ ಗಣಪತಿ ಹಬ್ಬ ಆಗ್ಲಿ ಪ್ರತಿಯೊಂದು ಕಾರ್ಯಕ್ರಮನ ಕೊಡ್ತಿರ್ತಾನೆ ಪ್ರತಿಯೊಂದು ವರ್ಷನ. ಅದು ಆಗ್ಲಿ ಈಗ ನೀವು ಅದು ಮಾಡ್ತೀರಿ, ಎರಡು ಮಾಡ್ತೀರಿ, ಆಂಕರಿಂಗ್ ನೀವ ಮಾಡ್ತೀರಿ. ಅಂದ್ರ ಅವ್ರಿಗೆ ಗೊತ್ತಾಗ್ಬಿಟ್ಟೈತ್ರಿ ಆಂಕರಿಂಗ್ ಆಗಲಿ ಸ್ಟೇಜ್ ಆಗಲಿ ನಿಮ್ಗ ಕೊಡ್ಬೇಕ. ಅಂದ್ರೆ ನಿಮ್ ಕೊಟ್ರೆ ಡನ್. ಚಲೋ ಅವ್ರ ಒಂಥರ ಪ್ರೀತಿ. ನಮ್ಮ ಸ್ವಾಗತರಿಗೆ ಕೊಡೋಣ, ಸ್ವಾಗತರಿಗೆ ಕೊಡೋಣ. ನನ್ನ ಹೆಸರು ಇನ್ನೂ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ. ಅವ್ರಿಗೆ ಗೊತ್ತಾದ್ರಷ್ಟೇ ಗೊತ್ತು ಮಂಜುನಾಥ್ ಅಂತ. ನಂಗೂ ಗೊತ್ತಿಲ್ರಿ, ಮಂದೆ ಕೊಟ್ಟು ಡಿಸ್ಕಸ್ ಮಾಡತ್ತೀವಿ. ನಿಮ್ದು ಹೆಸರು ಸ್ವಾಗತ. ಸ್ವಾಗತ ಸಣ್ಣ ಮಕ್ಳು ಕೇಳಿದ್ರೆ ಮಂಜುನಾಥ್ ಅವ್ರ ಅಂಗಡಿ ಹೋಗೋಣ ಅಂತಂದ್ರೆ ಮಂಜುನಾಥ್ ಯಾರಿಗೆ ಅಂತಾರ. ಸ್ವಾಗತ ಅಂಗಡಿ ಹೋಗೋಣ ಅಂದ್ರೆ ಅಷ್ಟೇ ಗೊತ್ತಾಗ್ತದೆ. ಪಾಡ್ಕಾಸ್ಟ್ ಚಾಲು ಮಾಡಿ 15 ನಿಮಿಷದಿಂದ 15 ನಿಮಿಷ ಅಲ್ಲ 5 ನಿಮಿಷದಿಂದ 5 ನಿಮಿಷದ್ದಿಂದ್ರಿ ಬಂದಲ್ಲ. ನಾ ಹಿಂಗ್ ಬಂದೆಲ್ಲ ಹಿಂಗ್ ಭೇಟಿ ಆದಲ್ಲ, ಭೇಟಿ ಆಗಿ ಈ ಕಡೆ ಬಂದೆ ನಾನು. ಬಂದ್ರಿ ಬಂದ್ಮೇಲೆ ಬಂದ ಅಂಕಲ್ ಹೆಸರು ಏನ್ರಿ ಅಂತಂದ ಕೇಳ್ದ. ನಾವ್ ಅಂದೆ ಇನ್ನು ಹೇಳ್ಬಿಡ್ತೇನಿ ಎಲ್ಲಾರ್ಗು ಗೊತ್ತಿಕೊಡ್ರಿ, ಸರ್ ಹೆಸರ ಮಂಜುನಾಥ್ ಪಿಸೆ ಅಂತಂದ. ಅಲ್ಲ ಅದು ನಮ್ಗೆ ಹೆಸರು ಗೊತ್ತಿಲ್ಲ ಆದ್ರೂ ನೀವು ಫೇಮಸ್ ಅದೀರಿ. ಹೆಸರು ಗೊತ್ತಲ್ಲ, ದೇವ್ರ ಆಶೀರ್ವಾದ. ನನಗೇನು ಆಸೆ, ಇನ್ನೂ ಹಲವಾರು ಚಲನಚಿತ್ರಗಳಿಗೆ ಅಭಿನಯಿಸ್ಬೇಕು, ಮಾಡ್ಬೇಕು ಅನ್ನೋ ಆಸೆ ಬಾಳ. ಅದ್ ಅವಕಾಶ ಯಾವ ಸಿಗ್ತದೆ ನೋಡ್ಬೇಕು. ಅದು ನಮ್ ತಂದೆ ಕನಸು ಹಂಗಿತ್ತಲ್ಲ, ಅವ್ರ ಆಸೆ ಈಡೇರ್ಸಕ್ ಆಗ್ಲಿಲ್ಲ ನನಗೆ. ಮತ್ತೆ ಅದ್ ತಿರ್ಕೊಂಡ್ಬಿಟ್ರ ಇಲ್ಲ. ಈಗ ಮುಂದೆ ಅದಕ್ಕೆ ಯಾವ ರೂಪದಾಗ ಆಗ್ಲಿ ಒಂದು ಅವಕಾಶ ಕೊಡ್ತಾರ ಅಂತಂದ ಕಾಯ್ಕಂತ ಅದೇ ನೋಡ್ಬೇಕು ಏನೇನ್ ಆಗ್ತದೆ. ಇನ್ನೂ ಐತ್ರಿ, ಇನ್ನೂ ಟೈಮ್ ಐತಿ, ಇನ್ನೂ ಬಾಳ ಐತಿ, ಸಿಗ್ತೈತಿ. ಈಗ ಇನ್ನು ಇಲ್ಲಿಗ ಮುಗ್ದಿಲ್ರಿ ನಿಮ್ದ, ಇನ್ನು ಜರ್ನಿ ಐತಿ. ಈಗ ಇಷ್ಟ ಆಗೈತಿ ಅಂತಂದ್ರ ಮುಂದಿಂದು ಆಗ್ತೈತಿ ಪೂರಾ. ಈಗ ನಿಮ್ಗೆ ಥಿಯೇಟರಿಂಗ್ ಮಾಡುದ, ನಾಟಕ ಮಾಡುದು ಮತ್ ಚಲನಚಿತ್ರದಾಗ ಏನ್ ಡಿಫ್ರೆನ್ಸ್ ಅನಿಸ್ತೈತಿ? ನೀವು ಎರಡು ಮಾಡಿದಿ. ಈಗ ನಾಟಕದಾಗೂ ಮಾಡಿರಿ, ಈಗ ಸಿನಿಮಾದಾಗೂ ಮಾಡಿರಿ. ಇವ್ರದನ್ ಕೇಳೋದ, ಈಗ ನಾಟಕದಾಗ ಮಾಡೋದು ಮತ್ತ ಸಿನಿಮಾದಾಗ ಮಾಡೋದು ಇದಕ್ ವ್ಯತ್ಯಾಸ ಏನ್? ಎರಡು ಏನಪ್ಪಾ ಅಂದ್ರೆ ಈಗ ನಾವು ಈಗ ನಾಟಕದಾಗ ಮಾಡಿದ್ವಿ ಅಂದ್ರ ಅದು ಡೈಲಾಗ್ ನಾನ್ ಸ್ಟಾಪ್. ಅದು ಯಾವ ಇದ್ರೊಳಗೆ ನಾವು ಎಷ್ಟನೇ ಸೀನಾಗ ಹೋಗಿರ್ತೀವಿ, ನಾನ್ ಸ್ಟಾಪ್ ಡೈಲಾಗ್ ಪ್ರತಿ ದಿವಸ ಮಾಡ್ತಾನೆ ಇರ್ಬೇಕು. ಅದ್ರ ತಕ್ಕಂಗೆ ಜೀವ ತುಂಬಬೇಕು. ನಾವ್ ವೆಬ್ ಸೀರೀಸ್ ಅಲ್ಲೆಲ್ಲ ಹೋದ್ವಿ ಅಂದ್ರೆ ಚೆನ್ನಾಗಿ ಒಂದು ಡೈಲಾಗ್ ತಪ್ಪಿದ್ರು ನಮಗೆ ಅದ ಶಾರ್ಟ್ ಕಟ್ ಮಾಡ್ತಾರ, ಮತ್ತೆ ಎಡಿಟಿಂಗ್ ಮಾಡ್ತಾರ, ಮತ್ತೆ ಕಂಟಿನ್ಯೂ ಮಾಡ್ತಾರ. ಆದ್ರೆ ರಂಗಭೂಮಿ ಅನ್ನೋದು ಏನಂತ ಮೊದ್ಲೇನ ನಾ ಬಂದಿದ್ದು, ಅದು ಒಳ್ಳೆ ಕ್ಷೇತ್ರ. ರಂಗಭೂಮಿ ಕ್ಷೇತ್ರ ಅಂದ್ರೆ ಬಹಳ ಮಹತ್ವದ ಕ್ಷೇತ್ರ. ಈಗ ನನಗೆ ಹಿರಿಯ ಕಲಾವಿದ್ರು ಅದಾರ. ಈಗ ನಮಗೆ ಪ್ರಕಾಶ್ ದೋಳೆಯವ್ರ ಅಂತಾರ ಆಗಿರ್ಬೋದು, ಆಮೇಲೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಭಾಳ ಸ್ಕೋಪ್ ಕೊಡ್ತಾರ. ಏ ಪಿಶೋರ್ ಮಾಡ್ರಿ, ನೀವು ಈ ಪಾತ್ರ ನೀವು ಮಾಡ್ರಿ, ಹಿಂಗೆ ಭಾಳ ಸ್ಕೋಪ್ ಕೊಡ್ತಾರ. ಅದಕ್ಕೆ ಅಂತೆಲ್ಲ ಹಿರಿಯ ಕಲಾವಿರ ಆಶೀರ್ವಾದ ಮತ್ತೆ ಎಲ್ಲಾ ದೇವ್ರ ಆಶೀರ್ವಾದ ಇದಕ್ಕೆ ಒಂದ್ ಸ್ವಲ್ಪ ಜನರಿಗೆ ಕಾಣಿಸ್ತಾ ಅಷ್ಟೇ.
ನಾನು ಒಂದ್ಸಲ ನಾಟಕದ್ರಿ ಈಗ ನಾಟಕ ಇರ್ತಾವಲ್ಲ ಮಾಡ್ತಾರಲ್ಲ ಅದ್ರದ್ದು ಸ್ಕ್ರಿಪ್ಟ್ ಬುಕ್ ನೋಡಿ ಹೆದರ್ ಬಿಟ್ಟಿದ್ದೆ. ಇಷ್ಟು ದಪ್ಪ ಐತ್ರಿ ಅದು, ದಪ್ಪ ಹೌದು, ಇಷ್ಟು ದಪ್ಪ ಐತದ. ನಾ ಏನ್ಪಾ ಇದು ಎಷ್ಟು ನಾಟಕ ಅದ್ರಾಗ ಅಂತ ಹಿಂಗ ಕೇಳಿದೆ. ಇಲ್ರಿ ಒಂದೇ ಅಂತ ಒಂದ್ ಅಂದೆ. ಒಂದ್ರಿ ಅಂತ ಇಷ್ಟು ದಪ್ಪ ಅದ. ಹೌದ್ರಿ ದೊಡ್ಡ ಇರ್ತಾವ ಡೈಲಾಗ್ ಅಂತಂದ ಅವ್ರು ಹೇಳಕ್ ಕುಂತಾರ. ಅಂತಂದೆ. ಮತ್ ಅದ್ರಾಗ ಏನೈತ್ರಿ ನಾಟಕ ಮಾಡಕ್ ಕುಂತ್ರ ಕಟ್ಟಿಲ್ಲ ಸ್ಟಾರ್ಟಿಂಗ್ ಕರೆಕ್ಟ್ ಹಿಡ್ಕೋಬೇಕ. ಮತ್ತ ಒಂದ್ಸಲ ಏನಾಗ್ತೈತಿ ಆನ್ ದಿ ಸ್ಪಾಟ್ ಏನ್ರಿ ನಾ ಇಬ್ರು ಮಾತಾಡ್ತಿರ್ತೀವಿ ಇವಾಗ. ಸೊ ಈ ರೀತಿ ಆಗ್ತಾವಂತ ಅದು ನಂಗೆ ಆಮೇಲೆ ಕೇಳ್ಪಟ್ಟೆ ನಾನು. ಈಗ ನೀವ್ ಡೈಲಾಗ್ ಹೇಳ್ತೀರಿ ಅದಕ್ಕೆ ಕೌಂಟರ್ ಕೊಡೋದು ನಾನು. ಅದಕ್ಕೆ ಸ್ಕ್ರಿಪ್ಟ್ ದಾಗ ಇರಂಗಿಲ್ರಿ, ಅದಾಗ ಇರಂಗಿಲ್ಲ. ಅಲ್ಲೇ ಸ್ಪಾಟ್ ದಾಗ ನೀವೇನ್ ಹೇಳಿದ್ರೆ ಸ್ಪಾಟ್ ದಾಗ ಅದೇನಪ್ಪ ಅಂದ್ರೆ ಡೈಲಾಗ್ ತಪ್ಪಿರ್ತಾರಲ್ಲ ಅವ್ರು ಆಟ ಮಾಡ್ಕೊಂಡ್ಬಿಡ್ತಾರೆ. ಕಂಟಿನ್ಯೂ ಆರ್ಟಿಸ್ಟ್ಗಳು ಒಬ್ಬರು ಡೈಲಾಗ್ ಚೆನ್ನಾಗಿದ್ವು ಅಂದ್ರೆ ಇವನು ಡೈಲಾಗ್ ಹೇಳ್ತಾರೆ, ಅವರು ಡೈಲಾಗ್ ಹೇಳ್ತಾರೆ, ಇವ್ರು ಡೈಲಾಗ್ ಹೇಳ್ತಾರೆ, ಅವ್ರು ಡೈಲಾಗ್ ಹೇಳ್ತಾರೆ. ಅವ್ರಿಗೆ ಆರ್ಟಿಸ್ಟ್ ಏನು ಡೈಲಾಗ್ ತಪ್ಪಿಲ್ಲ, ಒಂದಿನ ಕೌಂಟರ್ ಕೊಟ್ಟು ಕೌಂಟರ್ ಕೊಟ್ಟು ಒಳಗೆ ಹೋಗ್ಬಿಡ್ತಾರೆ ಸೀದಾ. ಎಂಡಿಂಗ್ ಆತರ ಮಾಡ್ತಾರೆ, ಕೌಂಟರ್ ಕೊಟ್ಟು ಮುಗಿಸ್ತಾರೆ. ಲಾಸ್ಟ್ ಎಂಟ್ರಿ ಕೌಂಟರ್ ಅಲ್ಲಿ ಮುಗಿತ ಅಲ್ಲಿಗೆ. ನಾವಂದ್ರೆ ಕೇಳಿದ್ದೇರಿಪ್ಪ, ಇಲ್ಲೇ ಜಾತ್ರೆದ ಆಗ್ತಿತ್ತು ಅಂತಂದ ಎಲ್ಲಿ ತಡಸ್ ಕ್ರಾಸ್ಗ ರಾತ್ರಿ ಚಾಲು ಆಗ್ತದಂತ ನಾಟಕ. ಹೌದೌದು, ಚಾಲಾಗಿ ಮಾರ್ನಿಂಗ್ 5 ಗಂಟೆ 6 ಗಂಟೆ ಮುಗಿತಿತ್ತು. ಹೌದೌದು, ಎಲ್ಲ ಹಳ್ಳಿ ನಾಟಕ ಹಂಗೆ. ಅಷ್ಟು ದೊಡ್ಡ ನಾಟಕ ಇರ್ತಾರೆ, ಫುಲ್ ದೊಡ್ಡದು. ಹೌದು, ಅಲ್ಲಿ ಎಷ್ಟು ಮಂದಿ ಕಲಾಕಾರ ಇರ್ತಾರೆ? ಒಂದು 15-20 ಜನ ಇರ್ತಾರೆ. ಈಗ ಸೊಸೈಟಿ ಕೊಪ್ಪ, ಆಮೇಲೆ ತಡ್ಸ ಬಾಜು ಪ್ರತಿಯೊಂದು ಊರೊಳಗ ನೈಟ್ ನಾಟಕ 10 ವರ್ಷ ಸ್ಟಾರ್ಟ್ ಒಂದೇ ಸಲ ಅದು 10 ವರ್ಷ ಸ್ಟಾರ್ಟ್ ಆತಪ್ಪ ಅಂದ್ರ ಬೇಗ ಮುಂಜಾನೆ 5 ಗಂಟೆ ಸುಮಾರು. ಅದನ್ನ ಪ್ರಾಕ್ಟೀಸ್ ಮಾಡಕ 3 ತಿಂಗಳು ತಗೋತಾರ. ಒನ್ ಟೈಮ್ ಟೇಕ್ ತಗೋಬೇಕಂದ್ರೆ ದೊಡ್ಡ ಮಾತಲ್ಲ. ಒಂದ್ ಟೈಮ್ ಈಗ ತಿಳ್ಕೊರಿ ಯಾವ್ದೋ ಒಬ್ಬ ಕ್ಯಾರೆಕ್ಟರ್ ಐತಿ ಅವ್ರು ನೆನ್ಪು ಮಾಡ್ಬಿಟ್ರಿ ಡೈಲಾಗ್ ಅಂದ್ರೆ ಕೌಂಟರ್ ಕೊಟ್ಟು ಮುಗಿಸೋಗ್ಬಿಡುದು. ಮತ್ತೇನ ಡೈಲಾಗ್ ಕೊಟ್ಟು ಮುಗಿಸೋಗ್ಬಿಡ್ತಾವ, ಒಳಗೆ ಹೋಗ್ಕೊಳ್ತು ನಾ ಯಾಕೆ ಹಿಂಗ ಅಂತ ಹಿಂಗಾಗ್ತಾವ. ಈಗ ಅಲ್ಲಿ ಹೇಳಕ್ ನಿಂತಾಗ ನೆನಪು ಹಾರಬಾರ್ದು ಅಂತಂದ್ ಅವ್ರ ಏನ್ ಮಾಡ್ತಾರ, ನೆನಪು ಹಾರ್ತ್ಕೊಳ್ಳಿ ಏನ್ರದಕ್ ರಿಲೇಟೆಡ್ ಅವ್ ಅಂದಿರ್ತಾನ, ಇದು ಅಂದ್ ಹೋಗ್ಬಿಡ್ಬೇಕ ಇಷ್ಟ. ಇದು ನಾವು ನಾಟಕನೊಳಗೆ ಏನಾತಂದ್ರ ಅದು ಅದು ದುಡ್ಡಿದ್ರು ದಡ್ಡನ ಅದ, ಅರ್ಥಾತ್ ಹತ್ತಿ ಬಿತ್ತಿ ಹಾಳಾದ ಅಂತಂದು. ಅದು ನಮ್ಮೊಳಗೆ ನಾಟಕ ಆಡ್ತೀವಿ ನಾವು ಹೊಸರೊಳಗೆ. ಅದೇನಾಗ್ಬಿಡ್ತು, MLA ಕ್ಯಾರೆಕ್ಟರ್ ಮಾಡಿದ್ರು ಒಬ್ರು. MLA ಕ್ಯಾರೆಕ್ಟರ್ ಮಾಡಿದ್ರು ಅಂದ್ರೆ ಆ ತರ ಆ ಕ್ಷಣದೊಳಗೆ ಏನೈತೆ ಒಂದು ಚಾಣಕ್ತನ ತೋರಿಸ್ಬೇಕಲ್ಲೇ. ಅದು ಅವನ್ ಬರ್ತಾನ, ಫಸ್ಟ್ MLA ಫೋನ್ ಮಾಡ್ಕೊಂಡ್ ಬರ್ತಾನ, ಮಾಡ್ಕೊಂಡ್ ಬಂದಾಗ ಕಚ್ಚಿ ಕಳಿಸಿ ಹೋಗ್ಬಿಡ್ತೈತೆ ಅವನು. ಇನ್ನು ಕಚ್ಚಿ ಕಳಿಸಿ ಹೋಗ್ಬಿಟ್ಟಾಗ ಅವಾಗ ಏನಾಗ್ಬಿಡ್ತೈತೆ, ಅವ ಹಲೋ ಹೌದಾ ಬಂದೆ, 1 ಸೆಕೆಂಡ್ ಬಂದೆ ಬಿಟ್ಟೆ ಅಂತಂದು ಬೇಕಂತ ಬೆಳೆಸಿದ್ದಲ್ಲ ಆಗಿದ್ದದು ಆದ್ರಲ್ಲ ಜನರಿಗೆ ಅಸಹ್ಯ ಬಡದಲ್ಲ. ಅದಕ್ಕೆ ಅವ್ನು ಡೈಲಾಗ್ ಹೊಡ್ಕೊಂತ ಒಳಗೆ ಹೋಗ್ಬಿಟ್ಟ. ಅವ ಜನರಿಗೆ ಅನಿಸ್ತು ಡೈಲಾಗ್ ಇರ್ಬೋದು ಬಿಡೋದು ಅಂತ ಹಿಂಗ ಅನ್ಕೊಂಡ್ಬಿಟ್ರ. ಅದು ನನ್ ಕಣ್ಣೆದ್ರಿಗೆ ಆಗಿದ್ದು. ಸ್ವತಃ ನಾನು ಸಣ್ಣ ಹುಡುಗ ಅವಾಗ. ಆಕ್ಚುಲಿ ಅಲ್ಲಿ ಬಂದವ್ರ ಏನೋ ಡ್ರಾಮಾ ಮಾಡ್ಬೇಕು ಸೀನ್ ಇತ್ತ, ಒಂದು ಸೀನ್ ಇತ್ತ. ಅದ್ರ ಕಚ್ಚಿ ಕಳ್ಸಿದ್ದಕ್ಕೆ ಹಲೋ ಬಂದೆ ಎಲ್ಲಿ ಎಲ್ಲ ಮೀಟಿಂಗ್ ಸೇರಿರಿ ಬಂದೆ ಅನ್ಕಂತ ಕಚ್ಚಿ ಹಿಡ್ಕೊಂಡು ಒಳಗೆ ಹೋಗ್ಬಿಟ್ಟ. ಅಲ್ಲೆಲ್ಲಾರು ಅಂದ್ರು ಏನ್ರಿ ಸರ್ ಮತ್ತೆ ಹಿಂಗ ಮರೆ ಕಚ್ಚಿ ಕಳ್ಸೋತ ಈಗ ಅಲ್ಲಂತ್ರು ಅಸಹ್ಯ ಮಾಡ್ತಾರ, ಕಲ್ ತಗೊಂಡಿರ್ತಾರ, ತತ್ತಿ ಹೋಗಿತಾರ, ಅಂದ್ರೇನು ಪಾತ್ರ ಚಲೋ ಮಾಡಿದ್ರೆ ಸಿಟ್ಟು ಬಂದಿರ್ತೈತಿ, ಸಾರ್ವಜನಿಕರಿಗೆ ಸಿಟ್ಟು ಬಂದಿರ್ತೈತಿ. ಅವ್ರ ಪ್ರೇಕ್ಷಕರಿಗೆ ಏನಪ್ಪಾ ಒಳ್ಳೆ ಪಾತ್ರ ಕೊಡ್ಬೇಕವ ಹಿಂಗಿರ್ತೈತಿ. ಈಗ ಯಾರ ಒಬ್ಬ ಚಲೋ ಮಾಡಿದ್ರೆ ಸೀದಾ ಹೊಡೆದ ಬಿಡ್ತಾರ್ರಿ. ಅದೇನ ಒಂಥರ ನಡಿ ಅಂತ ಹಿಂಗ ಒಂಥರ ನಾಟಕ ಆಗಂತ ಬಾಳ ಅಸಹ್ಯ ಮಾಡ್ತಾರ. ಈ ತರ ಜನಕ್ಕೆ ಏನಂತಂದ್ರೆ ಅವ್ರಿಗೆ ಒಳ್ಳೆ ಪಾತ್ರ ಮುಟ್ಟಿಸ್ಬೇಕು, ಅವ್ರಿಗೊಂದು ಮೆಸೇಜ್ ಮುಟ್ಟಿಸ್ಬೇಕು ಜನರಿಗೆ ಅಂತ ಬರ್ತಾವ. ಆದ್ರೆ ಈಗ ಮೊದ್ಲಿಂದ ನೋಡಿದ್ರೆ ಈಗ ಥಿಯೇಟರ್ ಬಾಳ ಕಡಿಮೆ ಆಗ್ಬಿಟ್ಟಾವ. ಎಲ್ಲ ವೆಬ್ ಸೀರೀಸ್ ಮೊಬೈಲ್ ಬಂದಾಗಿಂದ ಯೂಟ್ಯೂಬ್ ಚಾನಲ್ ಅವೇ ಸ್ಟಾರ್ಟ್ ಆಗಿದಾವ. ಅದಾರು ಒಂದಿಷ್ಟ ಊರಾಗ ಅದಾವ, ಈಗ ಹುಬ್ಳ್ಯಾಗ ಐತಿ, ಆಮೇಲೆ ಈ ಕಡೆ ಎಲ್ಲ ಹೋದ್ರ ಅದಾರು ಒಂದಿಷ್ಟ ಅದಾವ. ಎಲ್ಲ ಹಳ್ಳಿ ಒಳಗ ಅದಾವ, ಹಳ್ಳಿ ಒಳಗ ಈಗಾದ್ರೂ ಮಾಡ್ತಾರ. ಒಂದೊಂದ್ ಡ್ರಾಮಾ ಕಂಪನೀಸ್ ಅದಾವ್ರಿ. ಆದ್ರ ಅವ್ರು ಮೇ ಬಿ ಊರ್ ಶಿಫ್ಟ್ ಮಾಡ್ತಿರ್ಬೋದ್ರಿ ಅವ್ರು. ಈಗ ಮೊನ್ನೆ ಇಲ್ಲೇ ಮಾಡಿದ್ದೆ ನಾನು, ಬಸ್ ಸ್ಟಾಂಡ್ ಕಡೆಗೆ ಕಂಪ್ನಿ ನಾಟಕ ಬಂದಿತ್ತು. ಅದ್ರೊಳಗೆ ಚನ್ನಪ್ಪ ಚೆನ್ನಗೌಡ ಒಳಗೆ ನಾನೊಂದು ಪಾತ್ರ ಮಾಡಿದ್ದೆ. ನಿಂಗನಗೌಡ್ರ ಪಾಟೀಲ್ ಅಂತಂದ ಅವ್ರೊಂದು ಅವಕಾಶ ಕೊಟ್ಟಿದ್ರು. ಅವ್ರು ನಂದು ಎಲ್ಲೇ ನೋಡಿದ್ರಂತ, ಯೂಟ್ಯೂಬ್ನಾಗ ಅಥವಾ ಫೇಸ್ಬುಕ್ನಾಗ ನೋಡಿದ್ರಂತ. ನಾವು ಹೋಗಿ ನಮಸ್ಕಾರಗಳು ಅಂತ ಮಾತಾಡ್ಸಿ, ನೀವು ಮಂಜುನಾಥ್ ಪಿಸೂರ್ ಅಲ್ರಿ, ನಾಳಿಂದ ನೀವು ಒಂದು ನಾಟಕ ನಾವು ಪಾತ್ರ ಮಾಡ್ಬೇಕ್ರಪ್ಪ ಅಂತಂದ್ರೆ ಒಂದು ಚನ್ನಪ್ಪ ಚೆನ್ನಗೌಡ ಒಳಗೆ ಒಂದು ಪಾತ್ರ ಮಾಡಿದ್ದೆ, ಸೇಡ್ಸಿ ಪಾತ್ರ. ಹಿಂಗ್ ಗುರ್ತಿಸಿ ಒಟ್ಟು ಹಿಂಗ್ ಪಾತ್ರದ ಅದು ಕೊಟ್ರ ಪಾತ್ರ ಕೊಟ್ಟ. ನಾವೇನು ಯಾವ್ದ ಪಾತ್ರ ಮಾಡೋದು ಜನಕ್ಕೆ ಮುಟ್ಟಬೇಕದು. ಪ್ರೇಕ್ಷಕ ಪ್ರಭುಗಳು ಏನಿರ್ತಾರಲ್ಲ ಅವ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ರಂದ್ರ ಅದ್ ನಾವ್ ಗೆದ್ದಂಗ ಅಲ್ಲಿ ಅದ ಮೇನ್ ಇರೋದು. ಈಗ ಏನಂತಲ್ರಿ, ಈಗ ನೀವು ನೋಡಿದ ಪ್ರಕಾರ ಇಷ್ಟು ದಿನ ನಾಟಕ ಮಾಡಿದ್ರಿ, ಈಗ ವೆಬ್ ಸೀರೀಸ್ ಆಮೇಲೆ ಮೂವೀಸ್ ಎಲ್ಲ ಮಾಡಿರಿ. ಎಲ್ಲರ ಒಬ್ಬ ನಿಮ್ಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಬರ್ತಾನ,
ಅವಂಗ ಆಕ್ಟಿಂಗ್ ಬರಂಗಿಲ್ಲ ಅಂದ್ರೆ ಆಕ್ಟಿಂಗ್ ಹುಚ್ಚು ಬಾಳ ಇರ್ತೈತಿ ಅಂತದ್ ಏನ್ರ ಹೆಂಗಿದೆ ಇಲ್ರಿ ಅವ ಬ್ಯಾಡ ಅಂತ ಅವ್ರ ಸರಿ ನಾ ಮಾಡತ್ತೀನಿ ಅಂತ ನೀವು ಆಕ್ಟಿಂಗ್ ಬರಂಗಿಲ್ಲ ಅಂದ್ರೂ ಇವ್ ಮಾಡ್ಬೇಕಂತ ಹುಚ್ಚ ಅಂತಾರ ಯಾರ ಬರ್ತಿದ್ರು ಬಾಳ ಮಂದಿ ಬರ್ತಾರೆ ನಾಟಕನಾಗ ಒಂದ್ ಅವಕಾಶ ಕೊಡ್ಸ್ರಿ ಸರ್ ಕೊಡ್ಸ್ರಿ ಬಾಳ ಮಂದಿ ನಾನು ಯಾಕಂದ್ರೆ ಕರ್ಕೊಂಡು ಹೋಗ್ಯಾನಿ ಬಾಳ ಮಂದಿ ಕರ್ಕೊಂಡು ಹೋಗ್ಯಾನಿ ಆಕ್ಟಿಂಗ್ ಮಾಡ್ಸಕ್ ಕರ್ಕೊಂಡು ಹೋಗ್ಯಾನಿ ಎಲ್ಲರಿಗೂ ಒಂದು ಅವಕಾಶ ಕೊಡ್ಸೇನಿ ಅವ್ರು ಮಾಡ್ಲಪ್ಪ ಅವರು ಖುಷಿಯಾಗಿರ್ಲ ಅಂತ ಕೊಡ್ಸೇನಿ ಬಾಳ ಮಂದಿ ಕೊಡ್ಸೇನಿ ಆಕ್ಟಿಂಗ್ ಈಗ ನೆನಸ್ತಾರ ಅವ್ರು ನೆನಸ್ತಾರ ಏನಪ್ಪ ಪಿಶೋರ್ ಕರ್ಕೊಂಡು ಹೋದ್ರ ಒಂದ್ ಅವಕಾಶ ಕೊಡ್ಸಿದ್ರ ನಮ್ ಕೈ ಏನಿರ್ತೈತಿ ನಿನ್ನ ಆಕ್ಟಿಂಗ್ ದೇವ್ರ ಗುಡಿಗೆ ಕರ್ಕೊಂಡು ಹೋಗ್ಬಿಡ್ತೇವೆ ನಿಮ್ಮನ್ನ ಊದ್ಬತ್ತಿ ಕರ್ಪ ಹಚ್ಚೋದ್ ನಿಮ್ ಜವಾಬ್ದಾರಿ ವರ ಕೊಡೋದ ಹೌದ್ರಿ ಕರೆಕ್ಟ್ ಐತಿ ಆ ಟೈಪ್ ಎಲ್ಲರೂ ಪಾಪ ಖುಷಿ ಪಟ್ರ ಕರ್ಕೊಂಡೋದ್ ಪಾತ್ರ ಕೊಡ್ಸಿದೆ ಖುಷಿ ಪಟ್ರ. ಇಷ್ಟು ನೀವು ಕ್ಯಾರೆಕ್ಟರ್ ಮಾಡಿರಿ ನಿಮ್ಗೆ ಯಾವ್ದೋ ಒಂದು ನೀವಾಗಿ ಬರೀದ ಇಲ್ಲ ನಾನ ಬರೀತೀನಿ ನನ್ ಕ್ಯಾರೆಕ್ಟರ್ ನಾನ ಮಾಡ್ತೀನಿ ಅಂತೇಳಿ ಇಲ್ಲ ಇವತ್ತಿಗೂ ಇಲ್ಲ. ನಾನು ಯಾವ ರೈಟಿಂಗ್ ಇಲ್ಲ ಯಾವ್ದಿಲ್ಲ. ನಾ ಯಾವ ರೈಟಿಂಗ್ ಮಾಡ ಅವ್ರು ಬರ್ಕೊಟ್ಟಿದ್ದ ಇದನ್ನ ಡೈಲಾಗ್ ನಾ ಮಾತಾಡೋದು ಅಷ್ಟೇ. ನಿಮ್ ತಲೆಯಾಗ ಏನ್ರಿ ಇವತ್ತಿನವರ್ಗು ರೀ ಇಲ್ಲ ನಾವೊಂದ್ ಹಿಂಗ ಶಾರ್ಟ್ ಫಿಲ್ಮ್ ಮಾಡ್ಬೇಕ ವೆಬ್ ಸೀರೀಸ್ ಮಾಡ್ಬೇಕ ಇಲ್ಲ ಹಿಂಗ ಒಂದ್ ಏನಾದ್ರು ಒಂದು ಮೂವಿ ಮಾಡ್ಬೇಕ ಅಂತಂದ್ ಏನಾದ್ರು ಒಂದು ಕನಸು ಇತ್ತು ನನಗೆ. ಯೂಟ್ಯೂಬ್ ಚಾನಲ್ ಒಳಗ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಭಾಳ ಮಂದಿ ನನ್ನ ಅಂಗಡಿಗೆ ಕಸ್ಟಮರ್ ಬರ್ತಾರ, ಅನಂತರ ಈಗ ಡಿಸ್ಟ್ರಿಬ್ಯೂಟರ್ ಬರ್ತಾರ. ಪಿಶೆ ಸರ್ ಇಷ್ಟೆಲ್ಲ ಹವಾ ಐತಿ ನಿಮ್ಮದು, ಇನ್ಸ್ಟಾದಾಗ ಮಾಡ್ತೀರಿ ಫೇಸ್ಬುಕ್ನ ಮಾಡ್ತೀರಿ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ರಿ ಅಂತಂದ. ಬ್ಯಾಡ ಬಿಡಪ್ಪ ನಮ್ಮ ಕಡೆಯಿಂದ ಆಗಲ್ಲ. ಅದಕ್ಕೆ ಎಲ್ಲ ಏನ್ ಬೇಕಂದ್ರೆ ಆರ್ಟಿಸ್ಟ್ಗಳು ಬೇಕು, ನಮ್ಮ ಟೈಮಿಗೆ ಸಿಗಂಗಿಲ್ಲ. ಪಾಪ ಅವ್ರ ಉದ್ಯೋಗಕ್ಕೆ ಅವ್ರು ಹೋಗ್ತಿರ್ತಾರ. ಬ್ಯಾಡ ಬಿಡ್ರಪ್ಪ ಅಂತಂದ ನಾನು ಒಂದು ಯೂಟ್ಯೂಬ್ನೊಳಗೆ ಬಿಟ್ಟಿದ್ದು 3 ವರ್ಷಕ್ಕೆ 3 ಮಂದಿ ನೋಡ್ಯಾರ. ಅದಕ್ಕೆ ನಾ ಬೇಡ ಬಿಡಂದೆ. ಏನಾದ್ರು ರೊಕ್ಕ ಬಿಡಂತ ನನಗೇನು ಬೇಡ, ನೀನು ನನಗೇನು ಜನರನ್ನು ನಗಿಸ್ಬೇಕು, ಅವ್ರ ಪ್ರೀತಿ ತೋರಿಸ್ಕೋಬೇಕು ಅನ್ನೋ ಸಲುವಾಗಿ ರೀಲ್ಸ್ ಮಾಡ್ತಾ ಇರ್ತಾನೆ. ಅಲ್ಲ ನೀವೇನಾದ್ರು ಒಂದು ಹಿಂಗ ಶಾರ್ಟ್ ಫಿಲ್ಮ್ ಇಲ್ಲ ಹಿಂಗ್ ಪಿಕ್ಚರ್ ಮಾಡಬೇಕಂತಂದ್ರೆ ಮಣಿಕಂಠ ಅಣ್ಣನ ಬರ್ದ್ ಕೊಟ್ಬಿಡ್ತಾನೆ ನಿಮ್ಗೆ ಒಂದ್ ಯಾವ್ದಾರ ಒಂದು ಪಿಕ್ಚರ್ ಇಲ್ಲ ಅಂದ್ರೆ ಶಾರ್ಟ್ ಫಿಲ್ಮ್ ಆತ ಅಣ್ಣನ ಬರ್ದ್ ಕೊಟ್ಬಿಡ್ತಾರ ನಿಮ್ಗೆ. ಬರಿತಾನ ಅವನು ಒಂಥರ ಬಿಜಿ. ಈಗ ಅವ್ನು ಬೆಂಗಳೂರಾಗ ವರ್ಕ್ ಅಲ್ಲ, ಅವನು ಬಿಜಿ ಅದಾನ. ಇನ್ನೊಬ್ಬ ಮಗ ಸುಡನ್ ಒಳಗ ಅದಾನ. ಸುಡನ್ ಅಲ್ಲೇ ಮಾಡ್ತಾರೆ ಸುಡನ್ ಒಳಗೆ ಮ್ಯಾನೇಜರ್ ಅದಾನ, L&T ಕಂಪ್ನಿದ. ಅಲ್ಲೇ ಕೆಲಸ ಮಾಡ್ತಾನ. ಈಗ ನೀವು ಇಷ್ಟ ದಿನ ಮಾಡಿರಿ, ನಿಮ್ಗೆ ಯಾರು ಪ್ರೊಡ್ಯೂಸರ್ ಆಗ್ಲಿ ಯಾರು ಮೀಟ್ ಆಗಿಲ್ಲ, ಈ ತರ ನಮ್ ಫಿಲ್ಮಿಗೆ ಯಾರು ಕೊಟ್ಟಿಲ್ಲ ಬಂದ್ರಿ ಮಾಡ್ರಿ ಅಂತೇಳಿ ಚಾಲೆಂಜ್? ಏನೇನು ಹಂಗೇನಿಲ್ಲ, ಒಟ್ಟು ಅವ್ರು ಅವಕಾಶ ಕರೀತಾರ ಅಷ್ಟೇ. ಸರ್ ಇಲ್ಲೊಂದು ಕ್ಯಾರೆಕ್ಟರ್ ಐತಿ ಬಂದ್ ಮಾಡ್ತೀರಾ ಸರ್? ಆಯ್ತು ಸರ್ ಮಾಡ್ತೇನೆ ತಗೊಳ್ರಿ. ಪೇಮೆಂಟ್ ನಾ ಏನು ಮಾತಾಡಲ್ಲ, ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ತೊಗೊಂಡ್ಬರ್ತೇನೆ. ನಾ ಕಂಡೀಷನ್ ಇಷ್ಟ ಕೊಡ್ರಿ ಅಷ್ಟ ಕೊಡ್ರಿ ಅಂತ ಇವತ್ತಿಗೆ ಎಲ್ಲಿ ಕೇಳಿಲ್ಲ. ಎಷ್ಟು ಪ್ರೀತಿಲೇ ಕೊಡ್ತಾರ ಅಷ್ಟು ಇಸ್ಕೊಂಡ್ಬಂದೇನೆ. ಆದ್ರೆ ನಾನ ಹೋಗಿ ಒಂದು ಅವಕಾಶ ಕೊಡೋಣ ಇನ್ನೂ ಎಲ್ಲಿ ಕೇಳಿಲ್ಲ. ಅದ್ ಮುಂದೆ ಯಾವ ಬರೋದು ನೋಡ್ಬೇಕು. ಅದ್ರ ಅವ್ರ ಈಗ ಒಬ್ರಿಗೊಬ್ರು ಈಗ ಅವ್ರಿಗೆ ಹೇಳಿದ್ರು, ಅವ್ರು ಬೇರೆದ್ರು ಹೇಳಿದ್ರು. ನೇಕಾನಾರ್ದ ಒಬ್ಬ ಡೈರೆಕ್ಟರ್ ಇವ್ರು ಅದ ನೋಡ್ರಿ PC ಅವ್ರ ಅಂತ ಅದಾರ, ಚೆನ್ನಾಗಿ ಕ್ಯಾರೆಕ್ಟರ್ ಮಾಡ್ತಾರ, ಅವ್ರು ಕರ್ಕೊಡು ಅಂದ ತಕ್ಷಣ ಅವ್ರ ಫೋನ್ ಹಚ್ಚಿ ಸರ್ ಇಂಥದ್ದು ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಯ್ತು ಸರ್ ಮಾಡ್ತೀನಿ ಅಂದ ತಕ್ಷಣ ಅಲ್ಲಿಗೆ ಬಂದ್ಬಿಡ್ತಾರ, ಅದು ಡೈಲಾಗ್ ಎಲ್ಲ ಕೊಡ್ತೇವೆ ಅಂತ ಹಂಗಿಂದಾಗ ಕ್ಯಾರೆಕ್ಟರ್ ಮಾಡ್ಸಕ್ ಕೈ ಬಿಡ್ತಾರೆ. ನಿಮ್ಗೆ ಇವತ್ತಿನವರೆಗೂ ನೀವು ಏನ ಮಾಡಿರಲ್ಲ ವರ್ಕ್, ನಿಮ್ಮ ನಾಟಕ ಆತು ಫಿಲ್ಮ್ದಾಗ ಆತು, ಹಿಂದೆ ತಿರುಗಿ ನೋಡಿದ್ಕೊಳ್ಳೆ ಇಲ್ಲ ಈ ಕ್ಯಾರೆಕ್ಟರ್ ನಾ ಮಾಡಬಾರ್ದಿತ್ತು, ನಾ ಮಾಡ್ದೆ, ಇದು ಮಾಡಬಾರ್ದಿತ್ತು, ಅವಾಗ ನಾ ಮಾಡ್ದೆ ಬಟ್ ಈಗ ಮಾಡಬಾರ್ದಿತ್ತು, ಇದನ್ನ ಎದಕ್ಕಾರ ಮಾಡಿದೆ ಅಂತ ಹಿಂಗೇನ್ರ? ಇಲ್ಲ ಇವತ್ತಿಗೂ ನಾನಂತ ಪಾತ್ರಗಳು ಯಾರು ಕೊಟ್ಟಿಲ್ಲ ನನಗೆ. ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ಎಲ್ಲ, ಮತ್ತೆ ಜನ ಮೆಚ್ಕಂತ ಪಾತ್ರನೇ ಕೊಟ್ಟಾರ. ಪಿಶೋರ್ಗೆ ಪಾತ್ರ ಕೊಟ್ಟು ಅವ್ರಿಗೆ ಜನರ ಕಡೆಯಿಂದ ಆಸೆ ಮಾಡಿಸ್ಬೇಕು ಅಂತ ಯಾವ ಡೈರೆಕ್ಟರ್ಗಳು ನನಗೆ ಇವತ್ತಿಗೂ ಪಾತ್ರ ಕೊಟ್ಟಿಲ್ಲ. ಒಳ್ಳೆ ಪಾತ್ರಗಳನ್ನ ಕೊಟ್ಟಾರ. ಅಂತ ಯಾವ್ದು ನಿಮ್ಗ ಇಷ್ಟ ಇದಕ್ಕೆ ಮೂಡಿಗೆ ಇವತ್ತಿಗೂ ಬಂದಿಲ್ಲ ಅಂತ ಪಾತ್ರ ನಾ ಮಾಡಬಾರ್ದಿತ್ತು ಪತ್ತು ಯಾಕಾರ ಮಾಡಿದೆ ಹಿಂಗ ಇವತ್ತಿಗೂ ಇಲ್ಲ. ನಂದು ಒಳ್ಳೆ ಪಾತ್ರನೇ ಕೊಟ್ರೆ. ಒಳ್ಳೆ ಪಾತ್ರ ಇವತ್ತಿನ ಮಾಡಿದ್ದೆಲ್ಲ ಒಳ್ಳೆ ಪಾತ್ರ ನಾವು ಎಲ್ಲ ನೆನೆಸುವಂತ ಪಾತ್ರನೇ ಕೊಟ್ರೆ. ಎಲ್ಲ ಒಂದು ಹಾಸ್ಯ ಪಾತ್ರ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಪ್ರತಿಯೊಂದ್ರು ಒಂದು ಅಧ್ಯಕ್ಷ ಸ್ಥಾನದ ಗೌರವಾನ್ವಿತ ಪಾತ್ರನೇ ಕೊಟ್ರಲ್ಲ. ಈಗ ಇನ್ ಫ್ಯೂಚರ್ ನೀವು ಪಾತ್ರ ಮಾಡಾತಿದ್ರಿ ಅಂದ್ರೆ ಯಾರ ಜೊತೆ ಮಾಡ್ಬೇಕಂತ ಹೇಳಿ ಚಲನಚಿತ್ರದಾಗ ಹೋದ್ಪಾ ನಾ ಇವ್ರ ಜೊತೆ ಮಾಡಿದ್ರೆ ನಾ ಏನೋ ಒಂದ್ ಮಾಡಿದೀನಿ ಹಿಂಗಿರುತ್ತಲ್ಲ. ಎಲ್ಲಾ ಆರ್ಟಿಸ್ಟಿಗೆ ಒಂದ್ ಇದ್ದೇ ಇರುತ್ತೆ, ನಾ ಇವ್ರ ಜೊತೆ ಮಾಡ್ಬೇಕಾ, ಇವ್ ಡೈರೆಕ್ಟರ್ ಜೊತೆ ಇಲ್ಲ ಈ ಹೀರೋ ಜೊತೆ ಈ ತರ. ನಾನು ಹೆಂಗಪ್ಪ ಅಂದ್ರೆ ನಾನು ಆಕ್ಚುಲಿ ಅಂದ್ರೆ ನಮ್ಮ ರಾಜ್ಕುಮಾರ್ ಮನ್ಕಂದೊಳಗ ಶಿವರಾಜ್ ಕುಮಾರ್ ಅಣ್ಣ ಜೊತೆ ಆಯ್ತು, ಅಪ್ಪು ಜೊತೆ ಆಯ್ತು, ಹಿಂಗೇನ ಮಾಡ್ಕೊಂಡು ಆಸೆ ಭಾಳ ಇತ್ತು ನನಗೆ. ಅಪ್ಪು ಸರ್ ಅಂತೂ ಇಲ್ಲ, ಶಿವಣ್ಣನ ಜೊತೆಗಾರ ಯಾವ್ದೋ ಒಂದು ಆಕ್ಟಿಂಗ್ ಮಾಡ್ಬೇಕು. ನಮ್ಮ ರವಿಶಂಕರ್ ಜೊತೆ ಅಂದ್ರೆ ಮಾಡಿದೆ, ಒಂಥರ ಮನಸ್ಸಿಗೆ ತೃಪ್ತಿ ಆಯ್ತು. ಒಬ್ಬ ಲೆಜೆಂಡ್ ಜೊತೆ ಒಂದು ಪಾತ್ರ ಮಾಡ್ಯಾನ, ಒಂಥರ ಖುಷಿ ಆಯ್ತು. ಆಮೇಲೆ ಥ್ರಿಲ್ಲರ್ ಮಂಜು ಸರ್ ಅವ್ರು ಒಳ್ಳೆ ಕಲಾವಿದ್ರು, ಲೆಜೆಂಡ್ ಅವ್ರ ಜೊತೆ ಪಾತ್ರ ಮಾಡಿದೆ. ಇನ್ನು ದೊಡ್ಡ ದೊಡ್ಡ ಕಲಾವಿದ್ರ ಕಡೆ ಮಾಡ್ಬೇಕು ಅನಿಸ್ತೈತಿ, ಆದ್ರೆ ಅಂತ ಅವಕಾಶ ಇನ್ನು ನಂಗೆ ಸಿಕ್ಕಿಲ್ಲ. ಅಲ್ಲ ಸಿಕ್ತಂದ್ರೂ ಮಾಡಿದ್ರೆ ಒಂಥರ ಹೆಮ್ಮೆ ಇರುತ್ತಲ್ಲ, ಹೆಮ್ಮೆ ಇರ್ತದೆ ಜೊತೆ ಮಾಡಿದೆ. ಹೌದೌದು, ಅದು ಭಾಳ ನನ್ನ ಮನಸ್ಸಿಗೆ ಮೂಡ್ತೈತಿ. ನಮ್ಮ ತಂದೆಯರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ನಾನು ಅದೇ ಬೇಡ್ಕೊಳ್ಳೋದು. ನಮ್ಮ ತಂದೆ ಭಾಳ ಹೇಳ್ತಿದ್ರು, ನನ್ನ ಮಗನ ಹಂಗೆ ನೋಡ್ಬೇಕು, ಹಿಂಗೆ ನೋಡ್ಬೇಕು, ಆ ಪಾತ್ರ ನೋಡ್ಬೇಕು, ಈ ಪಾತ್ರ ನೋಡ್ಬೇಕು ಅಂತ ಅಂತಿದ್ರು. ನಮ್ಮ ಮೊಬೈಲ್ ತೋರಿಸ್ತಾ ಹಂಗ ಅಂತಿದ್ರು ಅವರು. ಕಣ್ಣಂದಿ ಬರ್ದ ತಕ್ಷಣ ಆನಂದ ಬಾಸ್ಪ ಅವರು ಒಂಥರ. ಅದಕ್ಕೆ ಅವ್ರ ಆಸೆನ ಈಡೇರ್ಸಕ್ ಆಗಲಿಲ್ಲ. ಜಿ ಕನ್ನಡದ ಕಲಿಸ್ಕೊಂಡ್ರ ಅದೇ ಆಸೆ ಅವ್ರ ಈಡೇರ್ಸಕ್ ಆಗಲಿಲ್ಲ. ಮುಂದೆ ಅವ್ರು ಅಲ್ಲಿಂದ ನೋಡ್ತಾರೆ. ನೀವು ಸೀರಿಯಲ್ ಮಾಡಿದ್ರೆ ಲಾವ್ ಎದಾಗ ಬರ್ತಿದ್ರಿ
ಅವ್ರು ಜಿ ಕನ್ನಡದಾಗ ಬಂದಿದ್ವಲ್ಲ. ಇಲ್ಲ ಒಂದು ಸ್ಟಾರ್ ಸುವರ್ಣ, ಓಕೆ, ಇನ್ನೊಂದು ಕಲರ್ಸ್ ಕನ್ನಡ. ಅವಾಗ ನೋಡಿದಾರ್ರಿ ಅವ್ರು. ನೋಡ್ಯಾರ. ಅವಾಗ ಹೆಂಗಿತ್ರಿ ಅವ್ರು? ಅವಾಗೆಲ್ಲ ರೆಸ್ಪಾನ್ಸ್ ನಮ್ಮ ತಂದೆಯವ್ರು ಬಾಳ. ಇವ್ ನನ್ನ ಮಗ ಹಿಂಗ್ ಮಾಡಕೊಂತಾನ, ಅವಾಗ ಎಲ್ಲಾ ಕಡೆ ಕರ್ಕೊಂಡು ನಾಟಕ ಮಾಡಿಸಿದ್ಕೊಂಡು ಸಾರ್ಥಕ ಆತ್ಬಿಡ್ತ ನನ್ನ ಜನ್ಮ ಈಗ ನಮ್ನ ಅಂತಿದ್ರು. ಈಗ ನಿಮ್ಗ ರಾಜ್ಕುಮಾರ್ ಸರ್ ಅಂದ್ರೆ ಬಾಳ ಇಷ್ಟ. ಅವ್ರದ್ದು ಒಂದ್ ಫಿಲ್ಮ್ದಾಗಿಂದ ಫೇವ್ರೆಟ್ ಇದು ನಿಮ್ದು ಡೈಲಾಗ್, ಅವ್ರ ಇಲ್ಲ ಇದನ್ನ ನಾನು ಪರ್ಫೆಕ್ಟ್ ಮಾಡ್ತೀನಿ, ಅವ್ರ ಗತಿನ ಮಾಡ್ತೀನಿ, ನಂಗೆ ಇದು ಬಾಳ ಇಷ್ಟ ಅಂತ ಅಂದ್ರೆ ಇದು ಭಕ್ತ ಪ್ರಹ್ಲಾದ ಆತು, ಬಬ್ರವಾನ ಆತು, ಅವೆಲ್ಲ ಒಂಥರ ಈಗಾದ್ರೂ ಅವ್ರ ಡೈಲಾಗ್ ಕೇಳಿದ್ರೆ ಮೈಯೆಲ್ಲ ಜೂಮ್ ಅಂತದ ನಮಗೆ. ಆ ಟೈಪ್ ಆಗ್ತದ. ಭಕ್ತ ಪ್ರಹ್ಲಾದ ಮಗಂದು ಮತ್ತೆ ಲಾಸ್ಟ್ ಸೀನ್ ಅದನ್ನ ಮಾಡಿದೆ, 10 ವರ್ಷ ಮಾಡಿದೆ. ಎಲ್ಲಾ ಜನ ಬಹಳ ಅಚ್ಚುಮೆಚ್ಚ ಆಗ್ತದ ಪಾತ್ರ. ಅದು ಹಿರಣ್ಯಕಶಿಪ ಪಾತ್ರ ಮಾಡಿದ್ದೆ. ಇದೊಂದು ಲಾಸ್ಟ್ ಒಂದು ರಾಜ್ಕುಮಾರ್ ಫೇವ್ರೆಟ್ ಯಾವ್ದಾರ ಡೈಲಾಗ್ ಒಂದ್ ಸ್ವಲ್ಪ ಒಂದ್ ಆಕ್ಟಿಂಗ್ ನೀವು ಮಾಡ್ಬೋದು. ಅಣ್ಣವ್ರದ್ದು ಒಬ್ಬರು ಭಕ್ತ ಪ್ರಹ್ಲಾದ ಒಳಗೆ, ನಾನಾರು ಕಶ್ಯಪ ಬ್ರಹ್ಮನ ಮಗ, ದ್ಯುತಿಗರ್ಭ ಸಂಚಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತದಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳಗಳನ್ನು ಪಾದದಡಿಯಲ್ಲಿ ತುಳಿದಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲೆ ಬೆಚ್ಚುವುದು ಭಾನು, ಕೈ ಎತ್ತಲೆ ನಡುವುದು ಸೃಷ್ಟಿ, ಆ ಚತುರ್ಮುಖ ಸೃಷ್ಟಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳೆಯಬೇಕಾದ ನನ್ನ ಕುಮಾರ, ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಂದ ಮೇಲೆ ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದಂತಹ ದುರ್ವಿಧಿ. ಇದು ಸೇಮ್ ಫಿಲಮ್ ಈಗ ಮತ್ತೆ ರಿಪೀಟ್ ಮಾಡತ್ತಾರೆ. ಅಣ್ಣಾರ್ದ ಫಿಲಮ್ ಇದು ಭಕ್ತ ಪ್ರಹ್ಲಾದ. ಹೌದಾ? ದೊಡ್ಡ ಫಿಲಮ್ ಲೈಕ್ ಹಿಂದಿ ವರ್ಷನ್ ಕೇಳ್ತಾರ, ಹಿಂದಿ ವರ್ಷನ್ದಾಗ ಬರದಿತ್ತು. ಹೌದಾ? ಅದು ಸೇಮ್ ಭಕ್ತ ಪ್ರಹ್ಲಾದ ಸ್ಟೋರಿನ ಅದ ಎಕ್ಸ್ಪಾಂಡ್ ಮಾಡಿ ಬಿಡತ್ತಾರ, ಹಿಂದಿ ಒಳಗೆ ಬರದಿತ್ತು. ಅಂದ್ರೆ ವರ್ಲ್ಡ್ ವೈಡ್ ಫಿಲಮ್ ರಿಲೀಸ್ ಮಾಡತ್ತಾರ. ಅದು ನನಗೇನಂದ್ರೆ ಮೊದ್ಲಿಂದ ಅಣ್ಣವ್ರ ಪಿಕ್ಚರ್ ಬಾಳ್ ನೋಡ್ತಿದ್ದೆ ನಾನು ಸಣ್ಣಕದ. ಆನೋಟಿ ಅಂತ ಊರು ನಮ್ದು. ಸೈಕಲ್ ತಗೊಂಡು ಹೋಗಿ ಅಣ್ಣವ್ರ ಪಿಕ್ಚರ್ ನೋಡ್ಕೊಂಡ್ ಬರ್ತಿದ್ವಿ. ಅಲ್ಲಿಂದ 15-20 ಕಿಲೋಮೀಟರ್ ಅದು. ಅಣ್ಣವ್ರ ಪಿಕ್ಚರ್ ನೋಡಿ ಬಂದ ತಕ್ಷಣ ನಾನು ಬಚ್ಚಲ್ದಾಗ ಇರಲಿ ಅಥವಾ ಎಲ್ಲರೂ ನಿಂತ್ಕೊಂಡ್ರು ಬೇರೆ ಅದೇ ಅಟ್ಟಿ ಹುಚ್ಚು ಒಂಥರ ಹಿಂಗ ಎಲ್ಲರೂ ಅಂತಿದ್ರು, ಹುಚ್ಚಿಡತ ನೋಡ ಅನ್ನಾರ. ಅಂದ್ರೆ ಒಂಥರ ನಾನು ಅದ್ರ ಲೀನ್ ಆಗ್ತಿದ್ದೆ, ಒಂಥರ ಪಾತ್ರ ಹೆಂಗ್ ಮಾಡ್ಯಾರ ಹಿಂಗ ಅಂತ ಡೈಲಾಗ್ ಮಾತಾಡೋದು ಹಿಂಗ. ಅದ್ರ ತಕ್ಕಂಗೆ ನಾವು ಸ್ವಲ್ಪ ಏನಾಗಿತ್ತು ಅಂದ್ರೆ ಅಣ್ಣವ್ರದ ಅವದ ಒಂದ್ ಸ್ವಲ್ಪ ಹಾಬಿ ನನಗೆ. ಅಲ್ಲ ನಿಮ್ದು ನೋಡೇನ್ರಿ, ನಾ ವಿಡಿಯೋಸ್ ನೋಡೇನಿ, ನೀವು ಪಾತ್ರ ಮಾಡ್ತಿರಲ್ಲ, ಭಾರಿ ಬಂದಿರ್ತಾವ, ಒಂದೊಂದು ವಿಡಿಯೋ ಬಂದಿರ್ತಾವ, ಮಸ್ತ್ ಬಂದಿರ್ತಾವ. ಸೊ ಅದಕ್ಕೆ ನಾ ಅನ್ಕೊಂಡೆ ನೀವು ರಾಜ್ಕುಮಾರ್ ಅವ್ರ ಫ್ಯಾನ್ ಇರ್ಬೋದು ಅಂತಂದ್ರೆ. ಇಲ್ಲ, ಮೊದ್ಲಿಂದ ನಾನು ರಾಜ್ಕುಮಾರ್ ಅಭಿಮಾನಿ ನಾನು ಆಕ್ಚುಲಿ. ಈಗ ನಂಗೆ ನೆಕಾನದೊಳಗೆ ಜೂನಿಯರ್ ರಾಜ್ಕುಮಾರ್ ಅಂತ ನನಗೆ. ಆದ್ರೆ ನಾನು ಅಂತ ಇದು ಕೊಡ್ಬಾಡ್ರಪ್ಪ, ಬಿರುದು ಕೊಡ್ಬಾಡ್ರಿ. ಪ್ರತಿಯೊಬ್ರು ಅಣ್ಣ ರಾಜ್ಕುಮಾರ್ ಅಣ್ಣ, ಜೂನಿಯರ್ ರಾಜ್ಕುಮಾರ್ ಅಣ್ಣ ಹಂಗ ಅಂತಾರ. ಅಂತ ಬಿರುದು ಬೇಡಪ್ಪ ಅಂತ ಅಂತಿರ್ತೇವೆ. ಅವ್ರ ಪ್ರೀತಿ ಅವ್ರ ಅಂತಿರ್ತಾರ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ ಬಂದಿದ್ದಕ್ಕೆ, ಮತ್ತೆ ನಿಮ್ಮ ಮಾತಾಡಿದ್ದಕ್ಕೆ, ಮತ್ತೆ ನಿಮ್ದು ಏನೈತಿ ಶೇರ್ ಮಾಡಿದ್ದಕ್ಕೆ ಎಲ್ಲ ನಿಮ್ಮ ಕಲಾವಿದ. ಆದ್ರೂ ಏನಪ್ಪಾ ಅಂದ್ರೆ ಎಲೆ ಮರೆ ಕಾಯಿ ಅಂತಿದ್ದ ನಮ್ಮಂತ ಚಿಕ್ಕ ಕಲಾವಿದರು ಕರ್ಕೊಂಡು ಬಂದು ನೀವು ಇಂಥ ಒಂದು ಅವಕಾಶ ಕೊಟ್ಟು ಇಡೀ ಜಗತ್ತಿಗೆ ನೀವು ಇಂಥ ಒಂದು ಪ್ರಚಾರ ಮಾಡ್ತೀರಿ, ಇವನ್ನೆಲ್ಲ ಪ್ರಸಾರ ಮಾಡ್ತೀರಿ. ಅದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ. ಇನ್ನೊಂದ್ ಮಾತಾಡ್ತೇನ್ರಿ, ಯಾವ್ದೋ ಚಿಕ್ಕ ಕಲಾವಿದರು ಇರಂಗಿಲ್ರಿ. ಒಂದು ನೀವು ಚಿಕ್ಕ ಕಲಾವಿದರಲ್ಲ, ನಮ್ ಕಣ್ಣಿಗೆ ನೀವು ಚಿಕ್ಕ ಕಲಾವಿದರಲ್ರಿ. ಇಷ್ಟು ಕೊಂಡು ಮಾಡ್ರಿ ನೀವು, ನಾಟಕ ಆತ, ಈಗ ಫಿಲ್ಮ್ ಆತ. ಸೊ ಸಣ್ಣದಲ್ರಿ ಅದ್ರ ನಿಮ್ಗೆ ಏನೈತಿ ಎಲ್ಲಾರು ಮಂದಿಗೆ ಗೊತ್ತಾಗ್ಬೇಕನ. ಸೊ ಅದ ಒಂದ್ ರೀಸನ್ ನಮ್ದು, ಅದು ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಕಲಾವಿದ ಆಗ್ತಾನ ಸರ್. ನನಗೆ ಅದ ಫಸ್ಟ್ ನೇಕಾನಾಗ್ ಬಂದಾಗ ನೇಕಾನದ ಅನ್ನ ಜನ ಒಂದು ಅನ್ನ ಕೊಟ್ರು. ಆಮೇಲೆ ನಾನು ಬಹಳ ಪ್ರೀತಿಸಿದ್ರಲ್ಲ, ನೇಕಾನ ಜನತೆಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಸಣ್ಣವ್ರಿರ್ಲಿ ದೊಡ್ಡವರಿರ್ಲಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಮೊಟ್ಟ ಮೊದಲು ನನ್ನ ಗುರು ಆದಂತ ನನ್ನ ತಂದೆ, ನನ್ನ ತಂದೆ ಪಾದಾರವಿಂದಗಳನ್ನು ಚರಣಗಳನ್ನು ಅರ್ಪಿಸ್ತಾ ಇದ್ದಾನೆ. ಆಮೇಲೆ ನನಗೆ ಒಳ್ಳೆ ಅವಕಾಶಗಳನ್ನು ಕೊಟ್ಟು, ಒಳ್ಳೆ ಪಾತ್ರಗಳನ್ನು ಕೊಟ್ಟು, ಈ ಪಾತ್ರ ನೀವು ಮಾಡ್ಬೇಕಂತಂದು ಏನು ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ನನಗೊಂದು ಒಳ್ಳೆ ಅವಕಾಶ ಕೊಟ್ಟು, ಜನರ ಪ್ರೀತಿ ಪ್ರೇಕ್ಷಕ ಪ್ರಭುಗಳು ಏನದಲ್ಲ ನಾನು ಮೆಚ್ಚೋಂಗೆ ಮಾಡ್ಯಾರಲ್ಲ, ನಮ್ಮ ಎಲ್ಲ ನಿರ್ದೇಶಕರಿಗಾಗಲಿ ನಿರ್ಮಾಪಕರಿಗಾಗಲಿ ನಮ್ಮ ಹಿರಿಯ ಕಲಾವಿದರಿಗಾಗಲಿ ಎಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಬ್ಬ ಚಿಕ್ಕ ಕಲಾವಿದರ ಮಾತಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳು ಬಂದಿದ್ದಕ್ಕೆ. ಒಂದು ನಿಮಿಷ.